ನಮಸ್ಕಾರ. ಎಲ್ಲರಿಗೂ ಇವತ್ತಿನ ಭಗವದ್ಗೀತೆಯ ಕನ್ನಡ ಪ್ರವಚನಕ್ಕೆ ಸ್ವಾಗತ. ಮೊನ್ನೆ 31ನೆಯ ಶ್ಲೋಕವನ್ನ 11ನೇ ಅಧ್ಯಾಯದಲ್ಲಿ ಅದರ ವಿವರಗಳನ್ನ ನೋಡಿದ್ವಿ. ಪರಮಾತ್ಮನ ವಿರಾಟ್ ಸ್ವರೂಪವನ್ನ ಕಂಡು ದಿಗ್ಭ್ರಮೆಗೊಂಡಂತಹ ಅರ್ಜುನ ಆ ಶ್ಲೋಕದಲ್ಲಿ 31ನೇ ಶ್ಲೋಕದಲ್ಲಿ ಪುರುಷೋತ್ತಮನಿಗೆ ವಿಜ್ಞಾಪಿಸಿಕೊಂಡಿದ್ದ ಆಖ್ಯಾಹಿ ಮೇಕೋ ಭವಾನ್ ಉಗ್ರ ರೂಪ ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿ. ಈ ಉಗ್ರ ರೂಪದ ನೀನು ಯಾರಪ್ಪ? ಆಖ್ಯಾಹಿ, ನನಗೆ ಹೇಳು. ದೇವತೆಗಳೆಲ್ಲ ಶ್ರೇಷ್ಠನಾದಂತಹ ಪುರುಷೋತ್ತಮನೇ, ಪ್ರಸೀದ, ನನ್ನ ಮೇಲೆ ಕರುಣೆ ಇಡು. ನಮಃ ಅಸ್ತುತೆ, ನಿನಗೆ ನನ್ನ ನಮನಗಳಿರಲಿ. ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ, ಆದಿಪುರುಷನಾದಂತಹ ನಿನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ತವ ಪ್ರವೃತ್ತಿ ನಹಿ ಪ್ರಜಾನಾಮಿ, ನಿನ್ನ ಈ ಬೇರೆ ಬೇರೆ ಕೆಲಗಳು ಕರ್ಮ ನನಗೆ ಸರಿಯಾಗಿ ಅರ್ಥವಾಗ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಈ ಉಗ್ರ ರೂಪಿಯಾದ ನಿನ್ನ ಸ್ವರೂಪವನ್ನು ಕುರಿತು ನನಗೆ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಉತ್ತರವಾಗಿ ಭಗವಂತ ತನ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ತಿಳಿಸಿಕೊಡ್ತಾನೆ. ಹಾಗೆ ತಾನು ಯಾವ ಕೆಲಸಕ್ಕೋಸ್ಕರ ಅಲ್ಲಿ ಆ ಉಗ್ರ ರೂಪವನ್ನ, ವಿರಾಟ್ ಸ್ವರೂಪವನ್ನ ತಳೆದಿದ್ದೇನೆ, ಅದರಿಂದ ಅರ್ಜುನ ಮಾಡಬೇಕಾದಂತಹ ಕರ್ತವ್ಯ ಏನು ಅನ್ನೋದನ್ನ ಅವನಿಗೆ ನೆನಪಿಸಿಕೊಡ್ತಾನೆ. 32ನೇ ಶ್ಲೋಕ ನೋಡಿ. ಶ್ರೀ ಭಗವಾನ್ ಉವಾಚ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಶು ಯೋಧಾಃ. ಅರ್ಜುನನಿಗೆ ನಿಜ ಸ್ವರೂಪವನ್ನ ತಿಳಿಸಿಕೊಡ್ತಾ ವಾಸ್ತವದ ಅರಿವನ್ನ ಉಂಟು ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಲೋಕ ಕ್ಷಯಕೃತ, ಇಡೀ ಲೋಕವನ್ನ ನಾಶ ಮಾಡಲು ಪ್ರವೃದ್ಧ, ಅತ್ಯುಗ್ರನಾಗಿರುವಂತಹ ಕಾಲಃ ಅಸ್ಮಿ, ಆ ಮಹಾಕಾಳನೇ ನಾನಾಗಿದ್ದೇನೆ, ಕಾಲನೇ ನಾನಾಗಿದ್ದೇನೆ. ನಾನೀಗ ಏನ್ ಮಾಡ್ತಾ ಇದ್ದೀನಿ? ಪ್ರವೃತ್ತ, ಈ ವಿಷಯದಲ್ಲಿ ಮಗ್ನನಾಗಿದ್ದೇನೆ. ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ, ಎಲ್ಲ ಲೋಕಗಳನ್ನ ಸಂಪೂರ್ಣವಾಗಿ ಸಂಹಾರ ಮಾಡೋದಕ್ಕೋಸ್ಕರ ನಾನು ಈಗ ಪ್ರವೃತ್ತನಾಗಿದ್ದೇನೆ, ಅದರಲ್ಲಿ ತೊಡಗಿದ್ದೇನೆ. ಹಿಂದೆ ಶಸ್ತ್ರತ್ಯಾಗ ಮಾಡಿದ್ದೇನೆ. ಇನ್ನು ಮೊದಲು 2ನೇ ಅಧ್ಯಾಯಗಳಲ್ಲಿ ಇವ್ರು ಯಾರನ್ನು ಕೊಲ್ಲೋದಿಲ್ಲ, ಅವರನ್ನ ಕೊಂದ್ರೆ ನನಗೆ ಲಾಭ ಇಲ್ಲ, ಅದರಿಂದಾಗಿ ನಷ್ಟವೇ ಹೆಚ್ಚು, ಇಡೀ ಧರ್ಮ ಹಾಳಾಗುತ್ತೆ ಅಂತೆಲ್ಲ ನೀನು ಮಾತನಾಡಿದ್ದೆ. ಹೃದಯಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ, ನೀನು ಸಹಕರಿಸಿದ್ರು ಸರಿ, ಸಹಕರಿಸದೇ ಇದ್ರು ಸರಿ, ಈ ಯುದ್ಧದ ಹಿರಿಯರು ಯಾರು ಅಥವಾ ಕಿರಿಯರು ಕೂಡ ಯಾರು ಉಳ್ಕೊಳ್ಳೋದಿಲ್ಲ. ಹೃದಯಪಿ ತ್ವಾಂ, ನೀನು ಇಲ್ಲದೆ ಇದ್ರು ಕೂಡ ಸರ್ವೇ ನ ಭವಿಷ್ಯಂತಿ, ಇವರು ಯಾರು ಕೂಡ ಉಳ್ಕೊಳ್ಳೋದಿಲ್ಲ. ಅವರ ಜೀವ ನಿನ್ನನ್ನ ಅವಲಂಬಿಸಿಲ್ಲ. ಯೇ ಅವಸ್ಥಿತಾಃ ಪ್ರತ್ಯನೀಕೇಶು ಯೋಧಾಃ, ಈ ಸಮರಾಂಗಣದಲ್ಲಿ ಯಾವ ಯಾವ ಯೋಧರು ಸನ್ನದ್ಧರಾಗಿ ನಿಂತಿದ್ದಾರೆಯೋ ಅವರು ಯಾರು ಕೂಡ ಜೀವಂತವಾಗಿ ಈ ಯುದ್ಧ ಭೂಮಿಯಿಂದ ಹೊರಕ್ಕೆ ಬರೋದಿಲ್ಲ. ನೀನು ಸಹಕಾರ ಕೊಟ್ರೆ ಅಷ್ಟೇ, ಕೊಡದೇ ಇದ್ರು ಅಷ್ಟೇ, ಅವರೆಲ್ಲರೂ ಕೂಡ ನಾಶವನ್ನೇ ಎದುರು ನೋಡ್ತಾ ಇದ್ದಾರೆ.
ಇದು ನಿತ್ಯ ಸತ್ಯ. ಈ ಸತ್ಯದ ಮಾತನ್ನ ನೀನು ಒಪ್ಪಿಕೊಳ್ಳದೆ ಯುದ್ಧ ಮಾಡೋಲ್ಲ ಅಂತಂದ್ರೆ ಅದರಿಂದ ಬರೋದು ಅಪಕೀರ್ತಿ ನಿನಗೆ ಮಾತ್ರ. ಆದ್ರೆ ಈ ಯುದ್ಧ ಮಾತ್ರ ಮುಂದುವರಿಯುತ್ತೆ. ಈ ಯುದ್ಧದಲ್ಲಿ ಎಲ್ಲರ ಮರಣ ಕಟ್ಟಿಟ್ಟ ಬುತ್ತಿ. ಅದು ನಿನಗೆ ಇಷ್ಟ ಇದೆಯೋ ಇಲ್ವೋ ಅದರ ಮೇಲೆ ಅವಲಂಬಿತವಾಗಿಲ್ಲ. ಯಾಕೆಂತಂದ್ರೆ ಇದರ ಬಗ್ಗೆ ನಿರ್ಧಾರ ಈಗಾಗಲೇ ಆಗಿದೆ. ಶ್ಲೋಕ ಮತ್ತೊಂದ್ಸಲ ನೋಡಿ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಪ್ರವೃದ್ಧ ಅಂತಂದ್ರೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುವಂತಹ ಅನ್ನೋ ಮಾತಿದೆ. ಅಂದ್ರೆ ಬೆಳೆದಿರುವಂತಹ. ಪ್ರವೃದ್ಧ ಅಂತಂದ್ರೆ ಹುಟ್ಟಿದ ಮಗು ಮುಂದೆ ಬೆಳೆಯುತ್ತೆ, ಅದು ಪ್ರವೃದ್ಧವಾಗಿದೆ ಅಂತ ಕರಿತೀವಿ. ಆದ್ರೆ ಇಲ್ಲಿ ಪ್ರವೃದ್ಧ ಅನ್ನೋ ಮಾತನ್ನ ಪರಮಾತ್ಮ ಹೇಳ್ಕೊಳ್ತಾ ಇರೋದ್ರಿಂದ ಪರಮಾತ್ಮನಿಗೆ ನಾವು ಈಗಾಗಲೇ ನೋಡಿದ ಹಾಗೆ ಅವನಿಗೆ ಜನ್ಮ ಇಲ್ಲ, ವೃದ್ಧಿ ಇಲ್ಲ, ಸಾವಿಲ್ಲ. ಆದ್ರಿಂದ ಇಲ್ಲಿ ಪ್ರವೃದ್ಧ ಅಂತಂದ್ರೆ ಬೆಳೆದುಕೊಂಡಿರುವ ಅನ್ನೋ ಅರ್ಥವನ್ನ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರವೃದ್ಧ ಅಂತಂದ್ರೆ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ ಅತ್ಯುಗ್ರಹ ಅನ್ನೋ ಮಾತು. ಅತ್ಯಂತ ಉಗ್ರವಾದಂತಹ ಪ್ರತಾಪಶಾಲಿಯಾದಂತಹ ನನ್ನನ್ನ ನಾನು ಲೋಕಕ್ಷಯ ಕೃತ, ಈ ಇಡೀ ಲೋಕಗಳನ್ನ ವಿನಾಶ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಆ ಕಾಲನೇ ನಾನು. ಇಲ್ಲಿ ಕಾಲ ಅಂತ ಅನ್ನೋದಕ್ಕೆ ಅನೇಕ ಅರ್ಥಗಳುಂಟು. ಅದರ ವಿವರಣೆ ಸ್ವಲ್ಪ ಮುಂದೆ ನೋಡೋಣ. ಲೋಕಾನ್ ಸಮಾಹರ್ತು ಇಹ ಪ್ರವೃತ್ತ. ನಾನು ಈಗ ಯಾವ ಕೆಲಸದಲ್ಲಿ ತೊಡಗಿದ್ದೇನೆ ಅಂತಂದ್ರೆ ಲೋಕಾನ್ ಸಮಾಹರ್ತು, ಇಡೀ ಲೋಕವನ್ನ, ಇಡೀ ವಿಶ್ವವನ್ನ ಸಂಪೂರ್ಣವಾಗಿ ನಾಶ ಮಾಡುವ ಕ್ರಿಯೆಯಲ್ಲಿ ತೊಡಗಿದ್ದೇನೆ. ಈ ಒಂದು ಕ್ರಿಯೆಗೆ ನೀನು ನಿಮಿತ್ತ ಮಾತ್ರ. ನೀನು ಅಂದ್ಕೊಂಡು ಬಿಟ್ಟಿರ್ಬೋದು, ನೀನು ಬಿಲ್ಲನ್ನ ಹಿಡಿದು ಹೆದೆಗೇರಿಸಿ ಬಾಣ ಬಿಟ್ರೆ ಮಾತ್ರ ಇವರೆಲ್ಲ ಸಾಯ್ತಾರೆ, ಇಲ್ಲ ಅಂತಂದ್ರೆ ಅವರೆಲ್ಲ ಬದುಕೊಳ್ದು ಬಿಡ್ತಾರೆ ಅಂತ ನೀನು ವೈಯಕ್ತಿಕವಾಗಿ ನಿರ್ಧಾರ ತಗೊಂಡಿರ್ಬೋದು. ಆ ಕಾರಣದಿಂದ ನೀನು ಶಸ್ತ್ರ ಸನ್ಯಾಸ ಮಾಡಿದ್ದೆ. ನನ್ನ ಗುರುಗಳನ್ನ ಹೇಗೆ ಕೊಲ್ಲಲಿ, ನನ್ನ ಹಿರಿಯರನ್ನ ಹೇಗೆ ಕೊಲ್ಲಲಿ, ನನ್ನ ಮಕ್ಕಳನ್ನ ಹೇಗೆ ಕೊಲ್ಲಲಿ, ನನ್ನ ಬಂಧುಗಳನ್ನ ಹೇಗೆ ಕೊಲ್ಲಲಿ ಅಂತೆಲ್ಲ ಪ್ರಲಾಪ ಮಾಡಿತ್ತು. ನಿನ್ನ ಮನಸ್ಸು ಮೋಹದಿಂದ ಕೂಡಿತ್ತು. ಅಂತಹ ಮೋಹದಿಂದ ಕೂಡಿದ ಮನಸ್ಸಿನಲ್ಲಿ ನೀನು ಶಸ್ತ್ರ ಸನ್ಯಾಸದ ನಿರ್ಧಾರ ತಗೊಂಡಿದ್ದೆ. ಆದ್ರೆ ಆ ನಿರ್ಧಾರದಿಂದ ಏನು ಪ್ರಯೋಜನವಾಗೋದಿಲ್ಲ. ಹೃದಯಪಿ ತ್ವಾಂ, ನೀನು ಇದ್ರೂ ಅಷ್ಟೇ ಇಲ್ಲದೆ ಇದ್ರು ಅಷ್ಟೇ ಈ ಅವಸ್ಥಿತಾಹ ಯೋಧಾಹ ಪ್ರತ್ಯನೀಕೇಶು, ಈ ಯುದ್ಧದಲ್ಲಿ, ಈ ಸಂಗ್ರಾಮದಲ್ಲಿ ಸನ್ನದ್ಧರಾಗಿರುವಂತಹ ಎಲ್ಲ ಯೋಧರು ಕೂಡ, ಅವರೆಲ್ಲರೂ ಕೂಡ ಯಾರೂ ಉಳಿಯೋದಿಲ್ಲ. ನ ಸರ್ವೇ ಭವಿಷ್ಯಂತಿ, ಅವ್ರು ಯಾರೂ ಉಳಿಯೋದಿಲ್ಲ, ಯುದ್ಧದಲ್ಲಿ ಸಾವನ್ನಪ್ಪುತ್ತಾರೆ. ಯಾಕೆಂತಂದ್ರೆ ಇದು ನೀನು ತೆಗೆದುಕೊಳ್ಳುವ ನಿರ್ಧಾರ ಅಲ್ಲ, ಈಗಾಗಲೇ ಆಗಿರುವಂತಹ ನಿರ್ಧಾರ, ದೈವ ನಿರ್ಣಯ. ಆದ್ದರಿಂದ ನೀನು ಯಾವುದೇ ಭಾವನೆಯನ್ನ ಇಟ್ಕೊಂಡ್ರು ಕೂಡ ಈ ಯುದ್ಧವನ್ನ ತಡೆಯೋದಿಕ್ಕಾಗೋದಿಲ್ಲ. ಈ ಜನಗಳನ್ನ ಸಾವಿನಿಂದ ರಕ್ಷಿಸೋದಕ್ಕೆ ಸಾಧ್ಯವಿಲ್ಲ. ಈ ಶ್ಲೋಕ ತುಂಬಾ ಪ್ರಮುಖವಾದದ್ದು. ಅಂದ್ರೆ ಮಹಾಭಾರತದ ಯುದ್ಧ ಆಗೇ ತಿರುತ್ತೆ. ನೀನು ಯುದ್ಧದಲ್ಲಿ ಭಾಗವಹಿಸಿದ್ರೆ ನಿನಗೆ ಕೀರ್ತಿ ಬರುತ್ತೆ, ನಿನ್ನ ಹೆಸರು ಶಾಶ್ವತವಾಗಿ ನಿಲ್ಲುತ್ತೆ. ನೀನು ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅಂತಂದ್ರೆ ಯುದ್ಧ ಮಾತ್ರ ನಿಲ್ಲೋದಿಲ್ಲ, ಯುದ್ಧ ಮುಂದುವರಿಯುತ್ತೆ. ಇವರೆಲ್ಲರ ನಾಶ ಹಾಗೆ ಆಗತ್ತೆ. ಆದರೆ ಅದರ ಜೊತೆಗೆ ನಿನಗೆ ಕೆಟ್ಟ ಹೆಸರು ಬರುತ್ತೆ. ನೀನು ಬದುಕಿದ್ದಾಗಲೂ ಕೂಡ ಕೇವಲ ಶವವಾಗಿ ಮುಂದುವರಿತೀಯ, ನೀನು ಅಷ್ಟೇ ಜೀವಚ್ಛವವಾಗಿರ್ತೀಯ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದ. ತನ್ನ ಪರಿಚಯವನ್ನ ಇಲ್ಲಿ ಅವನ ಉಗ್ರ ರೂಪದ ಬಗ್ಗೆಯೇ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ನಾನು ಲೋಕ ವಿನಾಶಕನಾಗಿರುವಂತಹ ಕಾಲನಾಗಿದ್ದೇನೆ. ಇಲ್ಲಿ ಕಾಲ ಅಂತಂದ್ರೆ ಒಂದು ಕಲೆಯತೀತಿ ಕಾಲ. ಯಾರು ಲೆಕ್ಕ ಹಾಕ್ತಾರೆ ಅವರಿಗೆ ಕಾಲ ಅಂತ ಕರೀತಾರೆ.
ಇಲ್ಲಿ ಪರಮಾತ್ಮ ತಾನೇ ಕಾಲನಾಗಿದ್ದೇನೆ ಅಂತ ಹೇಳ್ತಾನೆ. ಯಾಕೆಂತಂದ್ರೆ ಅವನು ಈ ಎಲ್ಲ ಅರಸರ ಯುದ್ಧದಲ್ಲಿ ಭಾಗವಹಿಸ್ತಾ ಇರುವಂತಹ ಪ್ರತಿಯೊಬ್ಬನ ಆಯುಸ್ಸನ್ನ ಲೆಕ್ಕ ಹಾಕಿದ್ದೇನೆ, ಅವ್ರಿಗೆಲ್ಲರಿಗೂ ಕೂಡ ಅಂತ್ಯವನ್ನ ಕಾಣಿಸುವವನಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾನೆ. ಇಲ್ಲಿ ಸಾಮಾನ್ಯವಾಗಿ ಪರಮಾತ್ಮ ವಾತ್ಸಲ್ಯಮಯಿ, ಎಲ್ಲರನ್ನೂ ಕಾಪಾಡುವಂತಹ ವ್ಯಕ್ತಿ. ಆದರೆ ಈಗ ಅವನ ಉಗ್ರ ರೂಪ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾಕೆಂತಂದ್ರೆ ಈ ಲೋಕವನ್ನ ಸಂಪೂರ್ಣವಾಗಿ ನಾಶ ಮಾಡಿ ವಿನಾಶ ಮಾಡುವಂತಹ ನಿರ್ಧಾರ ಈಗಾಗಲೇ ಆಗಿದೆ ಅಂತ ಹೇಳ್ತಾನೆ. ಇಲ್ಲಿ ಕಾಲಾಂತನದನ್ನ ಬೇರೆ ಬೇರೆ ಅರ್ಥಗಳಲ್ಲಿ ಕಾಣ್ತೀವಿ. ಕಾಲ ಅಂತಂದ್ರೆ ಬಂಧನ, ಛೇದನ ಅಂದ್ರೆ ಕಡಿಯೋದು, ಮತ್ತೆ ಜ್ಞಾನ, ಈ ಮೂರು ಅರ್ಥಗಳಲ್ಲಿ ಆ ಕಲ್ ಧಾತುವನ್ನ ನಾವು ಪ್ರಯೋಗಿಸಿರೋದನ್ನ ಕಾಣ್ತೀವಿ. ನಿಯತಂ ಕಾಲಪಾಶೇನ ಶಕ್ರ ವಿಕಥನೆ ಅಯಂ ಸ ಪುರುಷಃ ಶ್ಯಾಮಃ ಲೋಕಸ್ಯ ಹರತಿ ಪ್ರಭಾಃ ಬದ್ಧ್ವಾ ತಿಷ್ಠತಿ ಮಾಂ ರೌದ್ರಃ ಪಶುಂ ರಶನಯ ಯಥಾ ವಿಷ್ಣು ಚ ಅಧೀಶ್ವರೇ ಚಿತ್ತಂ ಧಾರಯನ್ ಕಾಲ ವಿಗ್ರಹೇ. ಇದು ಭಾಗವತದಲ್ಲಿ ಬರುವಂತಹ ಒಂದು ಮಾತು. ಇಲ್ಲಿ ನಾವು ಕಾಣುವಂತಹ ತುಂಬಾ ಉಗ್ರವಾದಂತಹ ಕೃಷ್ಣ ಪರಮಾತ್ಮನ ಒಂದು ಸ್ವರೂಪ ಯಾವುದಿದೆ, ಇದು ಜಗತ್ತಿನ ನಾಶಕ್ಕೋಸ್ಕರ ಅವನು ಎತ್ತಿರುವಂತಹ ಒಂದು ರೂಪ. ತುಂಬಾ ಮುಖ್ಯವಾದಂತಹ ವಿಚಾರ ಈ ಒಂದು ಶ್ಲೋಕದಲ್ಲಿ ನಾವು ಕಾಣ್ತೀವಿ. ಮುಂದೆ 33ನೇ ಶ್ಲೋಕದಲ್ಲಿಯೂ ಕೂಡ ಇದೇ ಧಾಟಿಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನ ಮುಂದುವರಿಸ್ತಾನೆ. ನಾನು ಈಗಾಗಲೇ ಈ ಎಲ್ಲ ಶತ್ರುಗಳನ್ನ ನನ್ನ ದಿವ್ಯ ಶಕ್ತಿಯಿಂದ ಸಂಹಾರ ಮಾಡಿದ್ದೇನೆ. ಎದ್ದೇಳು, ಯಶಸ್ಸನ್ನ ಪಡಿ, ಈ ಶತ್ರುಗಳನ್ನೆಲ್ಲ ಕೊಂದು ನೀನು ಸಮೃದ್ಧವಾದ ರಾಜ್ಯವನ್ನ ಅನುಭವಿಸು. ಯಾಕೆ ಅಂತಂದ್ರೆ ಇವರೆಲ್ಲರನ್ನ ನಾನು ಈಗಾಗಲೇ ಕೊಂದು ಬಿಟ್ಟಿದ್ದೇನೆ. ನೀನು ಕೇವಲ ನಿಮಿತ್ತವಾಗಿ, ಒಂದು ಕಾರಣವಾಗಿ ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು. ನಿನ್ನಿಂದ ಹೆಚ್ಚಿನ ಯಾವುದೇ ವಿಷಯವನ್ನ ನಾನು ಇಚ್ಛೆ ಪಡೋದಿಲ್ಲ. ನೀನು ಸುಮ್ಮನೆ ಹೆಸರಿಗೆ ಮಾತ್ರ ಸವ್ಯಸಾಚಿಯಾಗಿ ಈ ಯುದ್ಧದಲ್ಲಿ ಪಾಲ್ಗೊಳ್ಳು ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಶ್ಲೋಕ ತುಂಬಾ ಚೆನ್ನಾಗಿದೆ ನೋಡಿ. ತಸ್ಮಾತ್ ತ್ವಂ ಉತ್ತಿಷ್ಠ, ಆ ಕಾರಣದಿಂದ ಎಲೈ ಅರ್ಜುನ ಎದ್ದೇಳು. ಯಾವ ಕಾರಣದಿಂದ? ನಿನ್ನಿಂದ ಏನು ನನಗಾಗಬೇಕಾದಿಲ್ಲ. ಋತೇಪಿ ತ್ವಾಂ, ನೀನ್ ಇಲ್ಲದೇ ಇದ್ರೂ ಕೂಡ ಏತೆ ಯೋಧಾಹ ನ ಭವಿಷ್ಯಂತಿ, ಈ ಯೋಧರು ಯಾರು ಉಳ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅವರ ಸಾವು ಈಗಾಗಲೇ ನಿಶ್ಚಿತವಾಗಿದೆ. ನೀನು ಕೇವಲ ಅದಕ್ಕೆ ಕಾರಣೀಭೂತನಾಗಿರ್ತೀಯ. ನಿನ್ನಿಂದ ಯಾವುದೇ ರೀತಿಯ ಕೆಲಸದ ಅಗತ್ಯ ಇಲ್ಲ ಅನ್ನೋ ಮಾತನ್ನ ಇಲ್ಲಿ 33ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ತಸ್ಮಾತ್ ತ್ವಂ ಉತ್ತಿಷ್ಠ, ಆದ್ದರಿಂದ ನೀನು ಎದ್ದೇಳು. ಯಶೋ ಲಭಸ್ವ, ಯಶಸ್ಸನ್ನ ಪಡಿ. ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ, ಸಂಪದ್ಭರಿತವಾದಂತಹ ಈ ರಾಜ್ಯವನ್ನ, ಈ ಶತ್ರುಗಳನ್ನೆಲ್ಲ ಸೋಲಿಸಿ ಪಡೆದುಕೋ. ಅದನ್ನ, ಆ ರಾಜ್ಯವನ್ನ ಅನುಭವಿಸು. ಭುಂಕ್ಷ್ವ ಮಯಾ ಏವ ಏತೆ ನಿಹತಾಹ ಪೂರ್ವಮೇವ, ಪೂರ್ವಂ ಏವ ಮೊದಲೇ, ಮಯ ನನ್ನಿಂದ, ಏತೆ ಈ ಎಲ್ಲರೂ ಕೂಡ ನಿಹತಾಹ ಕೊಲ್ಲಲ್ಪಟ್ಟಿದ್ದಾರೆ. ಅವರೆಲ್ಲರನ್ನ ನಾನು ಈಗಾಗಲೇ ಸಂಹಾರ ಮಾಡಿದ್ದೇನೆ. ಸವ್ಯಸಾಚಿನ್, ಎಲೈ ಅತ್ಯುತ್ತಮ ಬಿಲ್ಗಾರನೇ, ನಿಮಿತ್ತ ಮಾತ್ರಂ ಭವ, ನೀನು ಕೇವಲ ನೆಪ ಮಾತ್ರನಾಗು. ಇಲ್ಲಿ ಸವ್ಯಸಾಚಿ ಅಂತ ನಾವು ಪದಕ್ಕೆ ತುಂಬಾ ವಿಶಿಷ್ಟವಾದಂತಹ ಅರ್ಥ ಇದೆ. ಸವ್ಯ ಅಂತಂದ್ರೆ ಎಡಗಡೆ, ಸಾಮಾನ್ಯವಾಗಿ ಬಾಣ ಬಿಡೋದು ಬಲಗಡೆಯಿಂದ. ಆದ್ರೆ ಅರ್ಜುನನ ವೈಶಿಷ್ಟ್ಯ ಏನು ಅಂತಂದ್ರೆ ಆತ ಬಲಗೈ ಮತ್ತೆ ಎಡಗೈ ಎರಡರಿಂದಲೂ ಕೂಡ ಬಾಣವನ್ನ ಬಿಡಬಲ್ಲಂತಹ ಏಕಮೇವ ದ್ವಿತೀಯ ಸವ್ಯಸಾಚಿಯಾಗಿದ್ದ. ಸವ್ಯಸಾಚಿ, ಸವ್ಯೇನ ವಾಮೇಣ ಅಪಿ ಹಸ್ತೇನ ಶರಾಣಾಂ ಕ್ಷೇಪಾತ್ ಸವ್ಯಸಾಚಿ.
ಬಲಗೈ ಎಡಗೈ ಎರಡರಿಂದಲೂ ಬಾಣಗಳನ್ನ ಬಿಡುವ ಶಕ್ತಿ ಇದ್ದಂತಹ ವ್ಯಕ್ತಿ ಅರ್ಜುನ. ಅದಕ್ಕೆ ಅವನಿಗೆ ಸವ್ಯಸಾಚಿ ಅಂತ ಹೆಸರು. ಸವ್ಯೇನಾಪಿ ಕರೇಣ ಶರ ಸಮವಾಯಕರ ಶಚ್ ಸಮವಾಯೇ. ಇದು ನಿಷ್ಪತ್ತಿ ಆ ಪದದ್ದು ಸವ್ಯಸಾಚಿ ಅಂತಂದ್ರೆ. ಸವ್ಯಸಾಚಿ ಅಂತ ಅನ್ನೋ ಪದ ಅರ್ಜುನನಿಗೆ ಮಾತ್ರ ಮೀಸಲಾದದ್ದು. ಯಾಕೆಂತಂದ್ರೆ ಅವನಿಗೆ ಶರವಿದ್ಯೆಯಲ್ಲಿ ಇಂತಹ ಒಂದು ವೈಶಿಷ್ಟ್ಯ ಇತ್ತು. ಎಡಗೈಯಿಂದಲೂ ಬಾಣವನ್ನ ಬಿಡಬಲ್ಲವನಾಗಿದ್ದ. ಆದ್ದರಿಂದಲೇ ಕೃಷ್ಣ ಅರ್ಜುನನನ್ನ ಸವ್ಯಸಾಚಿನ್ ಅಂತ ಕರೀತಾನೆ. ಸವ್ಯಸಾಚಿನ್, ಎಲೆ ಅರ್ಜುನನೇ, ನಿಮಿತ್ತ ಮಾತ್ರಂ ಭವ, ನೆಪ ಮಾತ್ರಕ್ಕೆ ನೀನು ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು. ನಿನ್ನಿಂದ ಏನೋ ಮಹತ್ತರವಾದ ಕೆಲಸ ಆಗತ್ತೆ ಅಂತ ಅಂದ್ಕೋಬೇಡ. ಯಾರ್ಯಾರನ್ನ ನಾವು ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದೇವೋ ಅವರೆಲ್ಲರನ್ನ ಕೊಂದಾಗಿದೆ. ತಸ್ಮಾತ್ ತ್ವಂ ಉತ್ತಿಷ್ಠ, ನೀನು ಎದ್ದು ನಿಲ್ಲು. ಯಶೋ ಲಭಸ್ವ, ಯಶಸ್ಸನ್ನ ಪಡಿ. ಜಿತ್ವಾ ಶತ್ರುನ್, ಈ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ ಅವರನ್ನ ಗೆದ್ದು ಸಮೃದ್ಧಂ ರಾಜ್ಯಂ ಪುಂಕ್ಷುವ, ಈ ಪುಷ್ಕಳವಾದಂತಹ ಸಂಪತ್ತನ್ನ, ರಾಜ್ಯ ಸಂಪತ್ತನ್ನ ಅನುಭವಿಸು. ಯಾಕೆ ಅಂತಂದ್ರೆ ಪೂರ್ವಮೇವ, ಮೊದಲೇ, ಏತೆ ಮಯ ಏವ ನಿಹತಾಹ, ಇವರೆಲ್ಲರೂ ಕೂಡ ನನ್ನಿಂದಲೇ ಸಾಯಿಸಲ್ಪಟ್ಟಿದ್ದಾರೆ. ನಿಹತಾಹ, ಕೊಲ್ಲಲ್ಪಟ್ಟಿದ್ದಾರೆ. ಆದ್ದರಿಂದ ನಿನಗೆ ಮಾಡೋ ಕೆಲಸ ಇಲ್ಲ. ನಿಮಿತ್ತ ಮಾತ್ರಂ ಭವ, ಕೇವಲ ಪ್ರತೀಕವಾಗಿ ನೆಪ ಮಾತ್ರಕ್ಕೆ ನೀನು ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಅಷ್ಟೇ. ಇಲ್ಲಿ ಯಶೋ ಲಭಸ್ವ ಅಂತ ಕೃಷ್ಣ ಹೇಳ್ಬಿಡ್ತಾರೆ. ಅರ್ಜುನನ ಮನಸ್ಸಿನಲ್ಲಿ ಹಿಂದೆ ಯಾವ ಒಂದು ಭಾವ ಇತ್ತು ಅಂತ ಅನ್ನೋದನ್ನ ನಾವು ಮೊದಲು ಮತ್ತು ಎರಡನೆಯ ಅಧ್ಯಾಯಗಳಲ್ಲಿ ಕಂಡಿದ್ದೇವೆ. ಅವನಿಗೆ ಭಯ ಇದ್ದದ್ದು ಭೀಷ್ಮ, ದ್ರೋಣ, ಕರ್ಣ, ಜಯದ್ರಥ ಇವರೆಲ್ಲರ ಒಂದು ಪ್ರಭಾವವನ್ನ ನೋಡಿ. ಭೀಷ್ಮ, ದ್ರೋಣ ಇವರಿಬ್ರು ಅತಿರಥರು, ದೇವತೆಗಳಿಗಿಂತಲೂ ಅಜೇಯರು. ಅವರನ್ನು ಕೂಡ ಇವರು ಸೋಲಿಸುವ ಒಂದು ಶಕ್ತಿ ಇದ್ದವರು. ಅವರನ್ನ ಸೋಲಿಸೋದು ತುಂಬಾ ಕಷ್ಟ. ಅಂತಹ ಅಧಿರಥ ಮಹಾರಥರನ್ನೆಲ್ಲ ನೀನು ಗೆದ್ದೆ ಅಂತ ಭಾವಿಸ್ಕೋ. ಯಾಕೆಂತಂದ್ರೆ ಅವರೆಲ್ಲರ ಜೀವವನ್ನ ಕೂಡ ನಾನು ಈಗಾಗಲೇ ತೆಗೆದು ಬಿಟ್ಟಿದ್ದೇನೆ. ಅವರು ಕೇವಲ ಬೊಂಬೆಗಳ ಹಾಗೆ ನಾನು ಹೇಳಿದಂತೆ ಈಗ ಕೇಳ್ತಾ ಇದ್ದಾರೆ. 18ನೇ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೆ. ಯಂತ್ರಾನೇವ ಮಾಯೆಯ ಭ್ರಾಮಯನ್ ಹೃದ್ದೇಶೆ ಅರ್ಜುನ ತಿಷ್ಠತಿ. ದೈವ ಅಂತ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯನ್ನ ಯಂತ್ರವನ್ನಾಗಿ ಮಾಡಿಬಿಡುತ್ತೆ. ಅವರ ಹೃದಯ ದೇಶಗಳಲ್ಲಿ ಕುಳಿತು ಅನ್ನೋ ಮಾತನ್ನ ಅಲ್ಲಿ ನಾವು ಕಾಣ್ತೀವಿ. ಅದೇ ವಿಚಾರವನ್ನ ಇಲ್ಲಿ ಕೃಷ್ಣ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಇವರೆಲ್ಲರನ್ನ ನಾನು ಈಗಾಗಲೇ ಕೊಂದಾಗಿದೆ. ನೆಪ ಮಾತ್ರಕ್ಕೆ ನೀನು ಈ ಯುದ್ಧದಲ್ಲಿ ಪಾಲ್ಗೊಂಡು ಅವರನ್ನ ಸಂಪೂರ್ಣವಾಗಿ ಜಯಿಸಬಹುದು. ಯಾರನ್ನ ಕುರಿತು ನಿನ್ನ ಮನಸ್ಸಿನಲ್ಲಿ ಭಯ ಇತ್ತು, ಆ ಅಧಿರಥ ಮಹಾರಥರು ಕೂಡ ಈಗ ಇಲ್ಲಿ ಯುದ್ಧದಲ್ಲಿ ನಿಶ್ಚೇಷ್ಟಿತರಾಗಿರ್ತಾರೆ. ಆದ್ದರಿಂದ ಸುಲಭವಾಗಿ ಅವರನ್ನ ಕೊಂದು ಆ ರಾಜ್ಯದ ಭೋಗಗಳನ್ನ ನೀನು ಅನುಭವಿಸು ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ. ಶ್ಲೋಕವನ್ನ ಮತ್ತೊಮ್ಮೆ ನೋಡೋಣ. ತುಂಬಾ ಮಾರ್ಮಿಕವಾದಂತಹ ಮಾತುಗಳು. ತಸ್ಮಾತ್ ತ್ವಮುತ್ತಿಷ್ಠ, ಆದ್ದರಿಂದ ತ್ವಂ ನೀನು, ಉತ್ತಿಷ್ಠ ಎದ್ದೇಳು, ಯಶಃ ಲಭಸ್ವ ಯಶಸ್ಸನ್ನ ಪಡೆದುಕೋ, ಶತ್ರುನ್ ಜಿತ್ವ ಸಮೃದ್ಧಂ ರಾಜ್ಯಂ ಪುಂಕ್ಷ್ವ ಶತ್ರುಗಳನ್ನ ಜಯಿಸಿ ಪುಷ್ಕಳವಾದಂತಹ ಸಂಪದ್ಭರಿತವಾದಂತಹ ಈ ರಾಜ್ಯವನ್ನ ಅನುಭವಿಸು. ಪುಂಕ್ಷ್ವ ಪೂರ್ವಂ ಏವ ಮಯ ಏವ ಏತೆ ನಿಹತಾಹ, ಹಿಂದೆಯೇ
ನಾನೇ ಇವರನ್ನೆಲ್ಲ ಕೊಂದು ಬಿಟ್ಟಿದ್ದೇನೆ. ಸವ್ಯಸಾಚಿನ್, ಎಲೈ ಸವ್ಯಸಾಚಿಯೇ, ನಿಮಿತ್ತ ಮಾತ್ರ ಭವ, ಕೇವಲ ನೆಪ ಮಾತ್ರಕ್ಕೆ ನೀನು ಈ ಯುದ್ಧದಲ್ಲಿ ಪಾಲ್ಗೊಳ್ಳು ಅಷ್ಟೇ. ತುಂಬಾ ಮಾರ್ಮಿಕವಾದಂತಹ ಮಾತುಗಳು. ಮುಂದೆ 34ನೇ ಶ್ಲೋಕದಲ್ಲಿ ಇದೇ ವಿಚಾರವನ್ನ ಕೆಲವು ವಿಸ್ತಾರದೊಂದಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾನ್ಸ್ತ್ವಂ ಜಹಿಮಾ ವ್ಯಥಿಷ್ಠ ಯುದ್ಧಸ್ವ ಜೇತಾಸಿ ರಣಯ ಸಪತ್ನ. ಇಲ್ಲಿ ಅನೇಕರ ಹೆಸರುಗಳನ್ನ ಹೇಳ್ತಾನೆ. ಮಾತುಗಳು ತುಂಬಾ ಸುಂದರವಾಗಿ ಪೋಣಿಸಲ್ಪಟ್ಟಿವೆ ಕೃಷ್ಣನಿಂದ. ಇಲ್ಲಿ ಶ್ಲೋಕವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ದ್ರೋಣಂ ಚ, ದ್ರೋಣರನ್ನ, ಭೀಷ್ಮಂ ಚ, ಭೀಷ್ಮರನ್ನ, ಜಯದ್ರಥಂ ಚ, ಜಯದ್ರಥ ಅವನು ಒಬ್ಬ ಕುರುವೀರ, ಕರ್ಣಂ, ಕರ್ಣನನ್ನ, ತಥಾ ಹಾಗೆಯೇ, ಅನ್ಯಾನ್ ಬೇರೆ, ಅಪಿ ಯೋಧ ವೀರಾನ್ ಯೋಧ ಪ್ರಮುಖರನ್ನ ಕೂಡ, ಮಯಾ ಹತಾನ್ ನಾನು ಈಗಾಗಲೇ ಕೊಂದಿರುವ ಅವರನ್ನ, ತ್ವಂ ಜಹಿ ನೀನು ಕೊಲ್ಲು. ನಾನು ಕೊಂದವರನ್ನ ನೀನು ಕೊಲ್ಲು ಅಂತಂದ್ರೆ ಅರ್ಥ ಏನು? ಅವರ ಹೆಣವನ್ನ ಇವನು ಮತ್ತೆ ಬಾಣಕ್ಕೆ ಗುರಿ ಮಾಡ್ಬೇಕು ಅಂತ ಅಲ್ಲ ಅರ್ಥ. ಅವರು ಜೀವಂತವಾಗಿದ್ದಾರೆ, ಆದರೆ ಅವರು ಕಾಲವಶವಾಗುವುದನ್ನ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ಯಾಕೆಂತಂದ್ರೆ ಈ ಯುದ್ಧದಲ್ಲಿ ಇದೊಂದು ಮಹಾಸಂಗ್ರಾಮ, ಸತ್ಯಕ್ಕೆ ಜಯವಾಗಬೇಕು. ಸತ್ಯದ ವಿರುದ್ಧವಾಗಿ ನಿಂತಿರುವವರು ಎಲ್ಲರೂ ಕೂಡ ಖಂಡಿತವಾಗಿಯೂ ಕೂಡ ಅವರು ನಾಶವಾಗಬೇಕು. ಆದ್ದರಿಂದ ಅವರೆಲ್ಲರ ಸಾವು ಈಗಾಗಲೇ ಬಂದಿದೆ. ನೀನು ನೆಪ ಮಾತ್ರದಿಂದ ಅವರಿಗೆ ಬಾಣ ಹೊಡಿ, ಅವರು ಸಾಯೋದು ಖಚಿತ. ನಿನಗಿಂತ ಅವರು ಸಹಸ್ರಪಟ್ಟು ಶಕ್ತಿಶಾಲಿಗಳಾಗಿದ್ದರೂ ಕೂಡ ಈ ಸಂದರ್ಭದಲ್ಲಿ ಅವರ ಶಕ್ತಿ ಹ್ರಾಸವಾಗಿರುತ್ತೆ. ಕರ್ಣಂ ತಥಾ ಅನ್ಯಾನಪಿ ಯೋಧ ವೀರಾನ್ ಮಯಾ ಹತಾನ್ ನನ್ನಿಂದ ಕೊಲ್ಲಲ್ಪಟ್ಟಿರುವ ತಾನ್ ಅವರನ್ನ, ತ್ವಂ ಜಹಿ ನೀನು ಅವರನ್ನ ಕೊಲ್ಲು. ಮಾ ವ್ಯತಿಷ್ಠಾಹ, ಮಾ ಅವ್ಯತಿಷ್ಠಾಹ ಅಂತ ಅರ್ಥ ಮಾಡ್ಕೋಬೇಕಲ್ಲಿ. ಯಾಕೆಂತಂದ್ರೆ ಅಲ್ಲಿ ಅಟ್ ಆಗಮಕ್ಕೆ ಲೋಪ ಬಂದಿರುತ್ತೆ ನಮಾಂಗ್ಯೋಗೆ ಅನ್ನೋ ಸೂತ್ರದಿಂದ. ಜಹಿ ಮಾ ಅವ್ಯತಿಷ್ಠಾಹ, ಇದರಿಂದಾಗಿ ನೀನು ಯಾವುದೇ ಕಾರಣಕ್ಕೂ ಕೂಡ ಮನಸ್ಸಿನಲ್ಲಿ ಭಯ ಪಡಬೇಡ. ಮಾ ವ್ಯತಿಷ್ಠಾಹ, ಯಾಕೆಂತಂದ್ರೆ ಯುದ್ಧಸ್ವ ಯುದ್ಧ ಮಾಡು, ಚೇತಾಸಿ ರಣೇ ಸಪತ್ನ. ಯಾಕೆ ಮನಸ್ಸಿಗೆ ಭಯ ಬೇಡ ಅಂತಂದ್ರೆ, ನೀನು ಹಿಂದೆ ಅವರ ಬಗ್ಗೆ ಯಾವ ಭಯವನ್ನ ಹೊಂದಿದ್ದೀಯೋ ಆ ಭಯದ ಅಗತ್ಯ ಇಲ್ಲ. ಯಾಕೆಂದ್ರೆ ಅವರೆಲ್ಲರನ್ನ ನಾನು ಈಗಾಗಲೇ ಸಂಹಾರ ಮಾಡಿದ್ದೀನಿ. ಒಂದು. ಎರಡನೆಯದು, ಅವರು ಗುರುಗಳು, ಹಿರಿಯರು, ಬಂಧುಗಳು ಅನ್ನುವ ಅನೇಕ ಭಾವನೆಗಳಿಂದ ನಿನ್ನ ಮನಸ್ಸು ಅಶ್ರು ಪೂರ್ಣ ಆಕುಲ ಈ ಕ್ಷಣವಾಗಿತ್ತು. ನೀನೇ ಹೇಳ್ಕೊಳ್ಳೋ ಆ ಯಾವ ವ್ಯಥೆಯೂ ನಿನಗೆ ಬೇಡ. ಯಾಕೆಂತಂದ್ರೆ ಅವರು ಅಧರ್ಮದ ಪಕ್ಷವನ್ನ ಹಿಡಿದಿದ್ದರಿಂದ, ಆತತಾಯಿಗಳಾದ್ದರಿಂದ ಅವರನ್ನ ಕೊಲ್ಲುವುದಕ್ಕೆ ಯಾವುದೇ ಧರ್ಮ ಅಡ್ಡಿ ಬರೋದಿಲ್ಲ. ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ವ್ಯಥೆ ಬೇಡ, ನೀನು ಅವರನ್ನ ಕೊಲ್ಲು. ಯುದ್ಧಸ್ವ ಜಯದಾಸಿ ರಣೇ ಸಪತ್ನ. ಈ ಸಂದರ್ಭದಲ್ಲಿ ಶಂಕರಾಚಾರ್ಯರು ಹೇಳೋ ಕೆಲವು ಮಾತುಗಳು ತುಂಬಾ ಅರ್ಥಪೂರ್ಣವಾಗಿವೆ. ಅವರ ವ್ಯಾಖ್ಯಾನದಲ್ಲಿ ನಾವು ಈ ಮಾತುಗಳನ್ನ, ಭಾಷ್ಯದಲ್ಲಿ ಈ ಮಾತುಗಳನ್ನ ಕೇಳ್ತೀವಿ. ಈ ಶ್ಲೋಕ ಶುರುವಾಗದೆ ದ್ರೋಣಂ ಚ ಅಂತ. ದ್ರೋಣ, ದ್ರೋಣರು ಅರ್ಜುನನನ್ನ ಉತ್ತಮ ಬಿಲ್ಗಾರನನ್ನಾಗಿ ರೂಪಿಸಿದಂತಹ ಗುರು. ಗುರುನ ಹತ್ವಾಹಿ ಮಹಾನುಭಾವ
ಶ್ರೇಯೋ ಭೋಕ್ತು ಭೈಕ್ಷ್ಯಮಪಿ ಅಲೋಕೆ ಅಂತ ಅರ್ಜುನ ಅಲವತ್ಕೊಂಡಿದ್ದ. ಇಂತಹ ಗುರುಗಳನ್ನ ಕೊಂದು ನಾನು ರಾಜ್ಯವನ್ನ ಅನುಭವಿಸೋ ಭಿಕ್ಷಾಪಾತ್ರ ಹಿಡ್ಕೊಂಡು ಪಡೆದು ಅದನ್ನ ತಿಂದು ಜೀವಿಸೋದು ನನಗೆ ಒಳ್ಳೇದು ಅನ್ನೋ ಮಾತನ್ನ ಹೇಳಿದ್ದ. ಅದನ್ನೆಲ್ಲ ಇಲ್ಲಿ ಕೃಷ್ಣ ಒಟ್ಟೊಟ್ಟಿಗೆ ಅದರ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದ. ಯೇಷು ಯೇಷು ಯೋಧೇಶು ಅರ್ಜುನಸ್ಯ ಆಶಂಕಾ ತಾನ್ ತಾನ್ ವ್ಯಪದಿಶತಿ ಭಗವಾನ್ ಮಯಾ ಹತಾನ್ ಇತಿ. ಯಾವ ಯಾವ ಯೋಧರ ಬಗ್ಗೆ, ಯಾವ ಯಾವ ಹಿರಿಯರ ಬಗ್ಗೆ ಮೊದಲು ಈ ಎರಡೂ ಅಧ್ಯಾಯಗಳಲ್ಲಿ ಅರ್ಜುನ ತನ್ನ ಮಾತುಗಳಲ್ಲಿ ತನ್ನನ್ನೇ ಕಟ್ಟಿ ಹಾಕೊಂಡಿದ್ನು. ಅವುಗಳ ಬಗ್ಗೆ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮಯಾ ಹತಾನ್, ಅವರನ್ನೆಲ್ಲ ನಾನು ಸಂಹಾರ ಮಾಡಿಬಿಟ್ಟಿದ್ದೇನೆ, ನೀನು ಅವರನ್ನ ಕೊಲ್ತಾ ಇದ್ದೀನಿ ಅನ್ನುವ ಭಾವನೆ ಬೇಡ. ತತ್ರ ದ್ರೋಣ ಭೀಷ್ಮಯೋಹೋ ತಾವತ್ ಪ್ರಸಿದ್ಧಂ ಆಶಂಕಾ ಕಾರಣಂ. ಭೀಷ್ಮ ಮತ್ತು ದ್ರೋಣ ಇವರಿಬ್ಬರು ಕೂಡ ಆ ಯಾವ ಕುರು ವೀರರು ಅವರಲ್ಲಿ ಅಗ್ರಗಣ್ಯರು. ಯಾಕೆಂತಂದ್ರೆ ದ್ರೋಣ ಧನುರ್ವೇದಾಚಾರ್ಯ, ದ್ರೋಣ ಧನುರ್ವೇದಕ್ಕೆ ಆಚಾರ್ಯ, ದಿವ್ಯಾಸ್ತ್ರ ಸಂಪನ್ನ. ಅವನಿಗೆ ಅನೇಕ ಅಮಾನುಷವಾದಂತಹ ದೈವಿಕವಾದಂತಹ ಅಸ್ತ್ರಗಳು ಅವನಿಗೆ ಗೊತ್ತಿದ್ದವು. ಆತ್ಮನಶ್ಚ ವಿಶೇಷತಃ ಗುರುಹು ಗರಿಷ್ಠ. ಅವನಿಗೂ ಕೂಡ ಅತ್ಯಂತ ಶ್ರೇಷ್ಠತಮನಾದಂತಹ ಒಬ್ಬ ಗುರು ಆಗಿದ್ದ. ಆದ್ದರಿಂದ ಅವನನ್ನ ಹೇಗೆ ಕೊಲ್ಲೋದು? ಅವನು ಪರಮ ವೀರ ದ್ರೋಣ. ಅಂತಹ ವೀರನನ್ನ ಹೇಗೆ ಕೊಲ್ಲೋದು ಅಂತ ಹೆದರಿಕೆ ಅರ್ಜುನನಿಗೆ ಇತ್ತು. ಗುರುನ ಹತ್ವಾಹಿ ಮಹಾನುಭಾವ, ಅದು ತುಂಬಾ ಸ್ಟ್ರಾಂಗ್ ಐಡಿಯಾ ಅರ್ಜುನನ ಮನಸ್ಸಿನಲ್ಲಿ ಇದ್ದದ್ದು. ಹಾಗೆಯೇ ಭೀಷ್ಮ ಯಾರು? ಪಿತಾಮಹ. ಕುರುಕುಲಕ್ಕೆ ಅವನು ನಿಜವಾದ ಅಜ್ಜ. ಸ್ವಚ್ಛನ್ನ ಮೃತ್ಯು, ತನಗೆ ಸಾಯಬೇಕು ಅಂತ ಅನ್ನಿಸ್ದಾಗ ಮಾತ್ರ ಸಾಯುವ ಒಂದು ವರವನ್ನ ಪಡೆದಿದ್ದಂತಹ ವ್ಯಕ್ತಿ, ಇಚ್ಛಾಮರಣಿ. ದಿವ್ಯಾಸ್ತ್ರ ಸಂಪನ್ನಶ್ಚ, ಅವನಿಗೂ ಕೂಡ ಅನೇಕ ದಿವ್ಯವಾದಂತಹ ಅಸ್ತ್ರಗಳು ಲಭಿಸಿದ್ವು. ಪರಶುರಾಮೇಣ ದ್ವಂದ್ವ ಯುದ್ಧಂ ಅಗಮತ್. ಅಂಬಾಲಿಕೆ ಅವರನ್ನ ವರೆಸದೇ ಇದ್ದ ಕಾರಣಕ್ಕೆ ಪರಶುರಾಮನ ಜೊತೆ ಯುದ್ಧ ಮಾಡಬೇಕಾದಂತಹ ಸಂದರ್ಭದಲ್ಲಿ ದ್ವಂದ್ವದಲ್ಲಿ ಪರಶುರಾಮನನ್ನ ಕೂಡ ಅವನು ಮೀರಿಸಿದಂತಹ ವ್ಯಕ್ತಿ. ನಚ ಪರಾಜಿತ. ಅವನ ಕೈಲೂ ಕೂಡ ಭೀಷ್ಮರನ್ನ ಸೋಲ್ಸೋದಿಕ್ಕೆ ಆಗ್ಲಿಲ್ಲ. ಪರಶುರಾಮ ಎಂಥ ಮಹಾನ್ ವ್ಯಕ್ತಿ, ಅವನು ಕೂಡ ಉತ್ತಮ ಬಿಲ್ಗಾರ. ಈಶ್ವರನಿಂದ ಅವನು ಅನೇಕ ಅಸ್ತ್ರಗಳನ್ನು ಸಂಪಾದಿಸಿದಂತಹ ವ್ಯಕ್ತಿ. ಅವನಿಂದಲೂ ಕೂಡ ಭೀಷ್ಮ ಪರಾಜಿತನಾಗಲಿಲ್ಲ. ಜಯದ್ರಥ, ಇವನು ಮೂರನೆಯ ತುಂಬಾ ಪ್ರಮುಖನಾದಂತಹ ವ್ಯಕ್ತಿ. ಸಿಂಧು ದೇಶದ ರಾಜ ವೃದ್ಧಕ್ಷತ್ರ ಅಂತ ಒಬ್ಬ ರಾಜ ಇದ್ದ. ಅವನ ಮಗ ಇವನು. ಧೃತರಾಷ್ಟ್ರನ ಮಗಳು ದುಶ್ಶಲೆಯ ಗಂಡ. ದ್ರೌಪದಿಯನ್ನ ಕಾಡಿನಲ್ಲಿ ಅಪಹರಿಸಿದ ನಿಮಿತ್ತದಿಂದ ತುಂಬಾ ಅಪಮಾನಿತನಾಗಿದ್ದ ಅರ್ಜುನನಿಂದ. ಅವನು ತುಂಬಾ ದೀರ್ಘವಾದ ತಪಸ್ಸು ಮಾಡಿ ಅರ್ಜುನ ಒಬ್ಬನನ್ನ ಬಿಟ್ಟು ಉಳಿದ ಎಲ್ಲ ಪಾಂಡವರನ್ನ ಆಹುತಿ ತಗೋತೀನಿ ಅಂತ ಪ್ರತಿಜ್ಞೆ ತಗೊಂಡಿದ್ದ. ಅವನ ತಂದೆ ಬೇರೆ ಒಂದು ಶಾಪವನ್ನು ಕೊಟ್ಟಿದ್ದ. ಯಾರು ನನ್ನ ಮಗನ ತಲೆಯನ್ನ ಕೆಳಕ್ಕೆ ಬಿಸಾಕ್ತಾರೋ ಅವರ ತಲೆ ಹೋಳಾಗ್ಲಿ, ತಕ್ಷಣ ಸಾಯ್ಲಿ ಅಂತ ವರ ಕೊಟ್ಟಿದ್ದ. ಮುಂದೆ ಮಹಾಭಾರತ ಯುದ್ಧದಲ್ಲಿ, ಈ ಯುದ್ಧದ ಸಂದರ್ಭದಲ್ಲಿ ಈ ಮಾತನ್ನ ನಾವು ಕೇಳ್ತೀವಿ. ಆ ಜಯದ್ರಥನ ತಲೆಯನ್ನ ತೆರೆದು ಅರ್ಜುನ ಸಂಧ್ಯಾವಂದನೆ ಮಾಡ್ತಾ ಇದ್ದಂತಹ ಅವರಪ್ಪನ ಕೈಗೆ ಬೀಳೋ ಹಾಗೆ ಮಾಡ್ತಾನೆ. ಇದೇನೋ ಕೈಗೆ ಬಂತಲ್ಲ ಅಂತ ಕೆಳಕ್ಕೆ ಎಸಿತಾನೆ. ತಕ್ಷಣ ಅವನ ತಂದೆಯ ಶಿರಸ್ಸೆ ಹೋಳಾಗ್ ಹೋಗುತ್ತೆ. ಅಂತಹ ಒಂದು ಸನ್ನಿವೇಶ ನಾವು ಮುಂದೆ ನಿರ್ಮಾಣ ಆಗೋದನ್ನ ಈ ಕಥೆಯಲ್ಲಿ ಕಾಣ್ತೀವಿ. ಅಂತಹ ವ್ಯಕ್ತಿ ಜಯದ್ರಥ. ಇಲ್ಲಿ ಶಂಕರರು ಹೇಳ್ತಾರೆ, ಯಸ್ಯ ಪಿತಾ ತಪಶ್ಚರತಿ
ಯಾರ ತಂದೆ ಆ ವೃದ್ಧ ಕ್ಷತ್ರ ತಪಃ ಚರತಿ, ತಪಸ್ಸನ್ನ ಆಚರಿಸಿ, ಮಮ ಪುತ್ರಸ್ಯ ಶರಃ ಭೂಮೌ ಪತಯಿಷ್ಯತಿ ಯಃ ತಸ್ಯಾಪಿ ಶರಃ ಪತಿಷ್ಯತಿ. ನನ್ನ ಮಗನ ತಲೆಯನ್ನು ಯಾರು ಕೆಳಕ್ಕೆ ಹಾಕ್ತಾರೋ ಅವರ ತಲೆ ಕೆಳಕ್ಕೆ ಬೀಳುತ್ತೆ ಅನ್ನೋ ವರವನ್ನ ಪಡೆದಿದ್ದ. ಹಾಗಾಗಿ ಅವನ ಕೈಗೆ ಅವನ ಮಗನ ಶಿರ ಬಂದು ಬೀಳುತ್ತೆ. ಅರ್ಜುನನ ಬಿಲ್ಲನ್ನ ಹೊಡೆದ್ರಿಂದ ಹಾಗಾಗಿ ಅವನ ಮೃತ್ಯು, ಅವನ ಮಗನ ಶಿರಸ್ಸು ಕೆಳಕ್ಕೆ ಬಿದ್ದ ತಕ್ಷಣ ಅವನು ಕೂಡ ಸಾಯ್ತಾನೆ ಅಂತ ಒಂದು ಸನ್ನಿವೇಶ. ಹಾಗೆಯೇ ಕರ್ಣ, ಅವನು ಕೂಡ ತುಂಬಾ ದೊಡ್ಡ ಬಿಲ್ಗಾರ. ಅವನಿಗೆ ಇಂದ್ರ ಕೊಟ್ಟಂತಹ ಒಂದು ಶಕ್ತ್ಯಾಯುಧ ಅವನ ಹತ್ರ ಬಂದಿರುತ್ತೆ. ಕರ್ಣೋಪಿ ವಾಸವದತ್ತಯ ಅಮೋಘಯ ಶಕ್ತಿಯ ಸಂಪನ್ನ ಸೂರ್ಯಪುತ್ರ ಅಯಂ ಕಾನೇನಃ. ಕನ್ಯೆಯ ಮಗ ಇವನು, ಕುಂತಿಗೆ ಮದುವೆಯಾಗೋದಕ್ಕೆ ಮೊದಲೇ ಹುಟ್ಟಿದಂತಹ ಮಗ. ಅಂತಹ ಕರ್ಣ ಅವನ ತುಂಬಾ ಸಹಜವಾದಂತಹ ಹುಟ್ಟಿನ ಜೊತೆಗೆ ಬಂದಿದ್ದಂತಹ ಕುಂಡಲಗಳನ್ನ ಮತ್ತೆ ತನ್ನ ಎಲ್ಲ ಆಯುಧಗಳನ್ನ ಕೊಟ್ಟಿದ್ದರಿಂದ ಇವನಿಗೆ ಇಂದ್ರನಿಗೆ ಕೊಟ್ಟು ಬಿಡ್ತಾನೆ. ಭಾಸನ ಕರ್ಣಭಾರ ನಾಟಕ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ ಈ ವಿಚಾರದಲ್ಲಿ. ಅಂತಹ ಶಕ್ತಿಯಿಂದ ಸಂಪನ್ನನಾಗಿದ್ದ, ಶಕ್ತ್ಯಾಯುಧವನ್ನ ಹೊಂದಿದ್ದಂತಹ ಕರ್ಣ, ಆದ್ದರಿಂದ ಅವನನ್ನ ಹೆಸರಿನಿಂದಲೇ ನಿರ್ದೇಶಿಸಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಇವರೆಲ್ಲರನ್ನ ಅರ್ಜುನ ಒಬ್ಬ ನಿಂತು ಸೋಲ್ಸೋದು ಖಂಡಿತವಾಗಿಯೂ ಕಷ್ಟ ಸಾಧ್ಯವಾಗಿತ್ತು. ಶಸ್ತ್ರ ಸನ್ಯಾಸ ಮಾಡದೇ ಇರ್ಲಿ, ಇವರನ್ನ ಕೊಲ್ಲೋದು ಅವನ ಕೈಯಿಂದ ತುಂಬಾ ಕಷ್ಟ ಸಾಧ್ಯವಾಗ್ತಾ ಇತ್ತು. ಯಾಕೆಂತಂದ್ರೆ ಇವರೆಲ್ಲ ಅಂತಹ ಉನ್ನತ ಮಟ್ಟದ ಶ್ರೇಷ್ಠ ವ್ಯಕ್ತಿಗಳು. ಆದ್ದರಿಂದ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ, ಮಯಾ ಹತಾಂತ್ವಂ ಜಹಿ ನಿಮಿತ್ತ ಮಾತ್ರೇಣ ಮಾ ವ್ಯತಿಷ್ಠಾಹ. ಇದರಿಂದ ಭಯ ಬೇಡ, ಯುದ್ಧಸ್ವ, ಯುದ್ಧ ಮಾಡು, ಜೇತಾಸಿ, ನೀನು ಈ ಯುದ್ಧದಲ್ಲಿ ಗೆಲ್ತೀಯ. ಯಾರ್ಯಾರ ಮೇಲೆ ಗೆಲ್ತೀಯ? ದುರ್ಯೋಧನ ಪ್ರಭೃತೀನ್ ರಣೆ ಯುದ್ಧೆ ಸಪತ್ನಾನ್ ಶತ್ರು. ಆ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನೇ ಮುಂತಾದಂತಹ ಉಳಿದ ಎಲ್ಲರ ಮೇಲೂ ನೀವು ಖಂಡಿತವಾಗಿಯೂ ಜಯ ಸಾಧಿಸ್ತೀರ. ಆದ್ದರಿಂದ ಎದ್ದೇಳು. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾ ಅನ್ಯಾನ್ ಅಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯತಿಷ್ಠಾಃ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ತುಂಬಾ ಧೈರ್ಯವನ್ನು ತುಂಬುವಂತಹ ಮಾತುಗಳು. ಇವರ 4 ಹೆಸರನ್ನ ಯಾಕೆ ವಿಶೇಷವಾಗಿ ಹೇಳಿದ್ದಾನೆ ಕೃಷ್ಣ ಅಂತಂದ್ರೆ, ಇವರಲ್ಲಿ ಒಬ್ಬೊಬ್ಬರನ್ನ ಕೊಲ್ಲುವುದು ಅರ್ಜುನನ ಕೈಯಲ್ಲಿ ತುಂಬಾ ಕಷ್ಟವಾದದ್ದು. ಆದ್ದರಿಂದ ಅವರೆಲ್ಲರನ್ನ ನಾನು ಈಗಾಗಲೇ ಕೊಂದಿದ್ದೇನೆ. ನೀನು ಧೈರ್ಯದಿಂದ ಅವರ ಮೇಲೆ ಬಿಲ್ಲನ್ನ ಬಿಡು, ಖಂಡಿತವಾಗಿಯೂ ಕೂಡ ಅವರು ಸಾಯ್ತಾರೆ. ಯಾಕಂದ್ರೆ ಈಗಾಗಲೇ ಅವರನ್ನ ನಾನು ಸಂಹರಿಸಿದ್ದೇನೆ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ. ತುಂಬಾ ಅರ್ಜುನನ ದೃಷ್ಟಿಯಿಂದ ಮುಖ್ಯವಾದಂತಹ ಮಾತು. ಯಾಕೆಂತಂದ್ರೆ ಇವರಲ್ಲಿ ಒಬ್ಬೊಬ್ಬರು ಕೂಡ ಅಸ್ತ್ರಶಸ್ತ್ರ ವಿಶಾರದರು. ದ್ರೋಣ, ಭೀಷ್ಮ, ಕರ್ಣ, ಜಯದ್ರಥ 4 ಕೂಡ ಅರ್ಜುನನಲ್ಲಿಯೂ ಭಯವನ್ನ ಹುಟ್ಟಿಸಿದ್ದಂತಹ ವ್ಯಕ್ತಿ. ಶ್ಲೋಕ ಮತ್ತೊಮ್ಮೆ ನೋಡಿ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾ ಅನ್ಯಾನ್ ಅಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ ಜಹಿ ಮಾ ವ್ಯತಿಷ್ಠಾಃ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ಖಂಡಿತವಾಗಿಯೂ ಕೂಡ ಈ ಯುದ್ಧದಲ್ಲಿ ನೀನು ಜಯ ಗಳಿಸ್ತೀಯ. ಯಾಕೆಂದ್ರೆ ಮಯಾ ಹತಾಂ ತ್ವಂ ಜಹಿ, ನಾನು ಈಗಾಗಲೇ ಕೊಂದಿರುವವರನ್ನ ನೆಪ ಮಾತ್ರಕ್ಕೆ ಮಾತ್ರ ನೀನು ಕೊಲ್ಲು. ಮಾ ವ್ಯತಿಷ್ಠಾಃ, ಅವರನ್ನ ಕೊಲ್ಲುವುದು ಹೇಗೆ ಅಂತ ವ್ಯಥೆ ಪಡಬೇಡ, ಭಯ ಪಡಬೇಡ. ಯಾಕೆಂತಂದ್ರೆ ಇವರ ಬಗ್ಗೆ ನನಗೆ ಭಯ ಇರೋದು ನನಗೆ ಗೊತ್ತು. ಪ್ರಾರಂಭದಲ್ಲಿಯೇ ನೀನು ಹೇಳ್ಕೊಂಡ್ಬಿಟ್ಟಿದೀಯ, ಅವರನ್ನ ಕೊಲ್ಲೋದಕ್ಕಿಂತ ನಾನು ಭಿಕ್ಷೆ ಎತ್ತು ಬೇಡೋದು ಒಳ್ಳೇದು ಅಂತ.
ಆದ್ದರಿಂದ ಆ ಆಲೋಚನೆ ಬಿಟ್ಟು ನಿನ್ನ ಕೆಲಸದ ಬಗ್ಗೆ, ನಿನ್ನ ವರ್ಣ ಧರ್ಮದ ಬಗ್ಗೆ ಆಲೋಚನೆ ಮಾಡಿ ಇವರನ್ನ ಕೊಲ್ಲು. ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯ ಯುದ್ಧ ಮಾಡೋದು, ಆದ್ರಿಂದ ಯುದ್ಧ ಮಾಡು ಅಂತ ಹೇಳ್ತಾನೆ. ತುಂಬಾ ಸುಂದರವಾದಂತಹ ಮಾತು. ಈ ಮಾತನ್ನ ಕೇಳಿ ಸಂಜಯ ಹೇಳ್ತಾನೆ, ಈ ಸಂಜಯನ ಮಾತು ತುಂಬಾ ಮಾರ್ಮಿಕವಾದದ್ದು. ಏತಚ್ಛುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸ ಗದ್ಗದಂ ಭೀತ ಭೀತ ಪ್ರಣಮ್ಯ. ಅರ್ಜುನನ ಒಂದು ಚಿತ್ರಣವನ್ನ ಇಲ್ಲಿ ತುಂಬಾ ಸುಂದರವಾಗಿ ಸಂಜಯ ಕೊಡ್ತಾ ಇದ್ದಾನೆ. ಅರ್ಜುನ ಹೇಗಿದ್ದಾನೆ? ಕೃತಾಂಜಲಿ, ಕೈಯನ್ನ ಮುಗಿದುಕೊಂಡು ನಿಂತಿದ್ದಾನೆ. ವೇಪಮಾನ, ವೇಪಮಾನ, ನಡುಗ್ತಾ ಇದ್ದಾನೆ. ಅವನ ಮನಸ್ಸು ತುಂಬಾ ಕ್ಷುಬ್ಧವಾಗಿದೆ. ನಡುಗುತ್ತಾ ಇರುವ ಕೈಗಳು. ನಮಸ್ಕೃತ್ವ, ಮತ್ತೆ ನಮಸ್ಕಾರ ಮಾಡಿ. ಭೂಯ ಏವ ಆಹ ಕೃಷ್ಣನ್, ಮತ್ತೆ ಕೃಷ್ಣನಿಗೆ ಹೇಳಿದಾನೆ. ಹೇಗೆ? ಸ ಗದ್ಗದಂ, ಗದ್ಗದನಾಗಿ. ಗದ್ಗದ ಅಂತನೋ ಪದಕ್ಕೆ ತುಂಬಾ ವಿಶೇಷವಾದಂತಹ ವಿವರಣೆ ಇದೆ. ದುಃಖದಿಂದ ಭಯಭೀತನಾದ, ಸಂತೋಷ ಅಧಿಕ್ಯದಿಂದ ಹೃಷ್ಟನಾದಂತಹ ವ್ಯಕ್ತಿ, ಅವನ ಕಣ್ಣು ನೀರಿಂದ ತುಂಬ ಹೋಗಿರುತ್ತೆ, ಕಂಠ ಕಟ್ಟಿ ಬಂದಿರುತ್ತೆ ಶ್ಲೇಷ್ಮದಿಂದ, ಅವನ ಮಾತು ಸರಿಯಾಗಿ ಹೊರಗೆ ಬರೋದಿಲ್ಲ, ಸರಿಯಾಗಿ ಉಚ್ಚಾರಣೆ ಮಾಡಬೇಕಾದಂತಹ ಪದಗಳು ಕೂಡ ಕಷ್ಟದಿಂದ ಒಂದೊಂದಾಗಿ ಮಂದವಾಗಿ ಹೊರಗೆ ಬರುತ್ತವೆ. ಸ್ಪಷ್ಟವಾದ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಮಾತಿನಲ್ಲಿ ಆ ಶಕ್ತಿ ಇರೋದಿಲ್ಲ, ಆ ಪಾಠವ ಇರೋದಿಲ್ಲ. ಆದ್ದರಿಂದ ಆ ಶಬ್ದ ಕೂಡ ತುಂಬಾ ಮಂದವಾಗಿ ಹೊರಗೆ ಬರುತ್ತೆ, ಕ್ಷೀಣವಾದ ಧ್ವನಿ ಬಂದ್ಬಿಡುತ್ತೆ. ಗದ್ಗದ ಅಂತಂದ್ರೆ ಆ ಶ್ಲೇಷ್ಮದಿಂದ ಗಂಟಲು ಒಂದು ರೀತಿಯಲ್ಲಿ ಸಿಕ್ಕಾಕೊಂಡಾಗ ಹಾಗೆ ಮಾತು ಸರಿಯಾಗಿ ಬರೋದಿಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿ ಗದ್ಗದನಾಗಿ ಅರ್ಜುನ ಇದ್ದಾನೆ ಎನ್ನುವುದನ್ನ ಇಲ್ಲಿ ಸಂಜಯ ದಾಖಲಿಸ್ತಾ ಇದ್ದಾನೆ. ನೋಡಿ, ಸಗದ್ಗದಂ, ಅಂತಹ ಗದ್ಗದ ಕಂಠದಿಂದ ಕೂಡಿದ್ದಾನೆ. ಯಾರು? ಕಿರೀಟಿ. ಅರ್ಜುನ ಕೂಡ ಕಿರೀಟ ಧರಿಸಿದ್ದಾನೆ. ಹಿಂದೆ ನಾವು ಕೃಷ್ಣನನ್ನ ಕಿರೀಟಿ ಅಂತ 2 ಸಲ ನೋಡಿದ್ವಿ. ಆದ್ರೆ ಇಲ್ಲಿ ಅರ್ಜುನನಿಗೆ ಕಿರೀಟಿ ಅಂತ ನಾವು ಪದವನ್ನ ಹೇಳ್ತಾ ಇದ್ದಾನೆ. ಭೀತ ಭೀತ, ಭಯದಿಂದ ಮತ್ತೆ ಮತ್ತೆ ಬೆಚ್ಚಿ ಬೀಳ್ತಾ ಇರುವಂತಹ ಒಂದು ದೃಶ್ಯವನ್ನ ಕಾಣ್ತಾ ಇದ್ದೀವಿ. ಅರ್ಜುನ ಮಹಾಪರಾಕ್ರಮಿ, ಪಾಂಡವರಲ್ಲಿ ನಾನೇ ನೀನು ಅಂತ ಈ ಕೆಲವು ಕ್ಷಣಗಳ ಹಿಂದೆ ಕೃಷ್ಣನಿಂದ ಹೊಗಳಿಸಿಕೊಂಡಿದ್ದಂತಹ ವ್ಯಕ್ತಿ. ಆದರೆ ಕೃಷ್ಣನ ಆ ವಿರಾಟ್ ಸ್ವರೂಪವನ್ನ ನೋಡಿ ಅರ್ಜುನ ಎಷ್ಟು ಮೆತ್ತಗಾಗ್ಬಿಟ್ಟಿದ್ದ. ಸಗದ್ಗದಂ ಭೀತ ಭೀತ ಪ್ರಣಮ್ಯ. ಇಲ್ಲಿ ನೋಡಿ 3 ಪದಗಳು: ಕೃತಾಂಜಲಿ, ನಮಸ್ಕೃತ್ವ, ಪ್ರಣಮ್ಯ. ಎಂಥ ಒಂದು ಅದ್ಭುತವಾದಂತಹ ಸನ್ನಿವೇಶ. ಯಾರು ಅಂದ್ಕೊಂಡಿದ್ರು ಇಂತಹ ಒಬ್ಬ ಮಹಾನ್ ಪರಾಕ್ರಮಿ, ಸವ್ಯಸಾಚಿ, ಆ ಭಗವಂತನ ವಿರಾಟ್ ಸ್ವರೂಪವನ್ನು ನೋಡಿ ಅವನ ಮೇಲೆ ಎಂಥ ಪ್ರಭಾವ ಉಂಟಾಗುತ್ತೆ ಅಂತ. ಈ 3 ಪದಗಳು ನಮಸ್ಕೃತ್ವ, ಪ್ರಣಮ್ಯ, ಕೃತಾಂಜಲಿ, ಇದೆಲ್ಲವೂ ಕೂಡ ಒಂದೇ ಒಂದು ಅರ್ಥ ಕೊಡುತ್ತೆ. ಕೃಷ್ಣನನ್ನ ನಮಸ್ಕರಿಸ್ತಾ ಇದ್ದಂತಹ. ಆದರೆ ಈ 3 ಪದಗಳಿಗೆ ಬೇರೆ ಬೇರೆ ಅರ್ಥಗಳಿರೋದ್ರಿಂದಾಗಿ ಆ ಎಲ್ಲದರ ಒಟ್ಟು ತಾತ್ಪರ್ಯ ಏನಾಗುತ್ತೆ ಅಂತಂದ್ರೆ, ಅರ್ಜುನ ಮಂತ್ರಮುಗ್ಧನಾಗ್ಬಿಟ್ಟಿದ್ದಾನೆ. ಆ ಪರಮಾತ್ಮನ ಮಹಿಮೆಯನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದಾನೆ. ತನಗೆ ಯಾರು ಅತ್ಯಂತ ಹೆಚ್ಚಿನ ಕಷ್ಟವನ್ನ ಯುದ್ಧದಲ್ಲಿ ಒಡ್ಡಬಹುದಿತ್ತೋ ಅವರೆಲ್ಲರನ್ನ ಈಗಾಗಲೇ ಕೊಂದು ಬಿಟ್ಟಿದ್ದೇನೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾನೆ.
ಇದು ನಿಜಕ್ಕೂ ಕೂಡ ಅರ್ಜುನನ ಮನಸ್ಸಿನ ದೊಡ್ಡ ಹೊರೆಯನ್ನ ಕೆಳಕ್ಕೆ ಇಳಿಸಿದಂತಹ ಭಾವ. ಆದರೆ ಆ ವಿರಾಟ್ ಸ್ವರೂಪದ ಹಿರಿಮೆಯನ್ನು ನೋಡಿ ಅವನು ಕುಗ್ಗಿ ಹೋಗಿದ್ದ. ಆ ಮಾತು ಇಲ್ಲಿ ಸ್ಪಷ್ಟವಾಗಿ ಮೂಡಿ ಬರ್ತಾ ಇದೆ ನೋಡಿ. ಮತ್ತೊಮ್ಮೆ ಶ್ಲೋಕ. ಕೇಶವಸ್ಯ ಏತತ್ ವಚನಂ ಶ್ರುತ್ವಾ. ಆ ದೇವನಾದ ಪುರುಷೋತ್ತಮನಾದ ಕೃಷ್ಣನ ಮಾತನ್ನ ಕೇಳಿ ವೇಪಮಾನ, ನಡುಗುತ್ತಾ ಇರುವಂತಹ, ಭೀತ ಅತಿ ಹೆಚ್ಚಿನ ಭಯದಿಂದ ನಡುಗ್ತಾ ಇರುವಂತಹ ಆ ಕೃಷ್ಣನನ್ನ ಕಿರೀಟಿಯಾದಂತಹ ಅರ್ಜುನ ಕೃತಾಂಜಲಿ ನಮಸ್ಕೃತ್ವ ಸಗದ್ಗದಂ ಪ್ರಣಮ್ಯ, ನಮಸ್ಕಾರ ಮಾಡ್ತಾ ಇದ್ದಾನೆ, ಕೈ ಮುಗಿತಾ ಇದ್ದಾನೆ, ಭಯದಿಂದ ನಡುಗ್ತಾ ಇದ್ದಾನೆ. ಅವನ ಮಾತು ಸರಿಯಾಗಿ ಹೊರಗೆ ಬರ್ತಾ ಇಲ್ಲ. ಯಾಕೆಂತಂದ್ರೆ ಗದ್ಗದಿತನಾಗಿದ್ದಾನೆ. ಗದ್ಗದಿತ ಅಂತಂದ್ರೆ ಈಗ ಹೇಳಿದ ಹಾಗೆ ತುಂಬಾ ಕಷ್ಟದಿಂದ ಮಾತುಗಳನ್ನ ಹೊರಡಿಸ್ತಾ ಇದ್ದಾನೆ. ಗಂಟಲು ಉಬ್ಬಿ ಬಂದಿದೆ, ಕೊರಳು ಉಬ್ಬಿ ಬಂದಿದೆ. ಅಂತಹ ಒಂದು ಸ್ಥಿತಿಯಲ್ಲಿ ಅವನು ಇದ್ದಾನೆ. ಅದೆಲ್ಲ ಸರಿ. ಸಂಜಯ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾನೆ? ಅದನ್ನ ಶಂಕರಾಚಾರ್ಯರು ಹೀಗೆ ಹೇಳ್ತಾರೆ. ಈ ಮಾತನ್ನ ಕೇಳಿ ಧೃತರಾಷ್ಟ್ರ ಈ ಒಂದು ಸಂದರ್ಭದಲ್ಲಿ ಆದರೂ ಶಾಂತಿಯ ಮಾತನ್ನ ಏನಾದರೂ ಆಡಬಹುದಾ? ಅದರ ಒಳ ಅರ್ಥ ಇದು. ಯಾಕೆಂತಂದ್ರೆ ಈ 4 ಜನ ಬದುಕಿಲ್ಲದೆ ಇದ್ದ ಮೇಲೆ ಉಳಿದ ಕೌರವರು ಸಂಗ್ರಾಮದಲ್ಲಿ ಉಳಿಯೋದು ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಇಂಥ ಒಂದು ಸಂದರ್ಭದಲ್ಲಿ ಕುರುಶ್ರೇಷ್ಠನಾದ ಕುರುರಾಜನಾದಂತಹ ಧೃತರಾಷ್ಟ್ರ ತನ್ನ ಬಳಗವನ್ನ ಉಳಿಸ್ಕೊಳ್ಳೋದಕ್ಕೆ ಕಡೆಯ ಪ್ರಯತ್ನವನ್ನೇನಾದ್ರೂ ಮಾಡಿಯಾನೋ ಅನ್ನೋ ಆಸೆ ಒಂದು ಕಡೆ. ಅಂತಹ ಒಂದು ಕೆಲಸವನ್ನ ಅವನು ಮಾಡಿಬಿಟ್ರೆ ದೈವ ನಿರ್ಣಯ ಎಲ್ಲಿ ತಪ್ಪಿ ಹೋಗುತ್ತೋ ಇವರನ್ನೆಲ್ಲ ಸಾಯಿಸೋದಿಕ್ಕೆ ಅನ್ನೋ ಭಯ ಇನ್ನೊಂದು ಕಡೆ. ಇವೆರಡರ ಮಧ್ಯೆ ಸಂಜಯ ಇದ್ದಾನೆ ಅನ್ನೋ ಮಾತನ್ನ ಶಂಕರಾಚಾರ್ಯರು ಹೇಳ್ತಾರೆ. ಅತ್ರ ಅವಸರೆ, ಈ ಸಂದರ್ಭದಲ್ಲಿ ಸಂಜಯ ವಚನ, ಸಂಜಯನ ಈ ಮಾತುಗಳು ಸಾಭಿಪ್ರಾಯಂ, ಅದು ತುಂಬಾ ಧ್ವನಿಪೂರ್ವಕವಾದದ್ದು. ಹೇಗೆ ಅಂತಂದ್ರೆ ದ್ರೋಣಾದಿಷು ಅರ್ಜುನೇನ ನಿಹತೇಶು, ದ್ರೋಣನೇ ಮುಂತಾದವರು ಅರ್ಜುನನಿಂದ ಕೊಲ್ಲಲ್ಪಟ್ಟಾಗ ಅಜಯ್ಯೇಷು ಚತುರ್ಷು, ಜಯಶಾಲಿಗಳೇ ಯಾವಾಗಲೂ ಆಗುವಂತಹ ಈ 4 ನಿರಾಶಯ ದುರ್ಯೋಧನ ನಿಹತ ಏವ, ಇವರ ಆಶ್ರಯ ಇಲ್ಲದ ದುರ್ಯೋಧನ ಖಂಡಿತವಾಗಿಯೂ ಸಾಯಿಸಲ್ಪಡ್ತಾನೆ. ಇತಿ ಮತ್ವ, ಹೀಗೆ ಅಂದುಕೊಂಡು ಧೃತರಾಷ್ಟ್ರ ಜಯಂ ಪ್ರತಿ ನಿರಾಶಃ ಸನ್, ಧೃತರಾಷ್ಟ್ರ ತನ್ನ ಯಶಸ್ಸಿನ ವಿಚಾರದಲ್ಲಿ ನಿರಾಶೆ ಹೊಂದಿ ಸಂಧಿಂ ಕರಿಷ್ಯತಿ, ಸಂಧಿ ಮಾಡ್ಕೋತಾನೆ. ತತಃ ಶಾಂತಿ ಉಭಯೇಷಾಂ ಭವಿಷ್ಯತಿ ಇತಿ, ಇವರಿಬ್ಬರ ಮಧ್ಯೆ ಶಾಂತಿ ಉಂಟಾಗುತ್ತೆ ಅಂತ ಅಂದುಕೊಂಡು ತದಪಿನ ಅಶ್ರೌಷಿ ಧೃತರಾಷ್ಟ್ರ, ಈ ಮಾತನ್ನು ಕೂಡ ಧೃತರಾಷ್ಟ್ರ ಆಲೋಚಿಸಲೇ ಇಲ್ಲ. ಯಾಕೆ ಅಂತಂದ್ರೆ ಭವಿತವ್ಯ ವಶಾತ್, ಈ ಭವಿತವ್ಯ ವಶಾತ್ ಅಂತ ನಾವು ಪದ ತುಂಬಾ ಮಾರ್ಮಿಕವಾದದ್ದು. ಆಗಬೇಕಾದ್ದೇನು ಆಗಬೇಕಾಗಿತ್ತೋ ಅದು ಆಗೇ ಆಗುತ್ತೆ. ಆದ್ದರಿಂದ ಭವಿತವ್ಯ ವಶಾತ್, ಆ ಭವಿತವ್ಯದ ವಶಕ್ಕೆ ಸಿಕ್ಕಂತಹ ಧೃತರಾಷ್ಟ್ರ ಈ ಕಡೆಯ ಅವಕಾಶವನ್ನ ಕೂಡ ಕಳೆದುಕೊಂಡ ಅಂತ ಮಾರ್ಮಿಕವಾಗಿ ಶಂಕರಾಚಾರ್ಯರು ಈ ಮಾತನ್ನ ಎತ್ತಿ ಹೇಳ್ತಾರೆ. ಸಂಜಯ ತುಂಬಾ ಉದಾತ್ತನಾದಂತಹ ವ್ಯಕ್ತಿ, ಆದ್ದರಿಂದ ಅವನ ಬಾಯಲ್ಲಿ ಇಂತಹ ಒಂದು ಮಾತನ್ನ ಆಡಿಸಿದ್ದಾನೆ. ಸಂಜಯ ಉವಾಚ, ಇನ್ನೊಂದ್ಸಲ ಶ್ಲೋಕವನ್ನು ನೋಡೋಣ. ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಅರ್ಜುನನ ಆ ಒಂದು ಚಿತ್ರಣ
ಮನಸ್ಸಿಗೆ ಕಟ್ಟ ಹಾಗೆ ಸಂಜೆಯ ಕೆಲವೇ ಮಾತುಗಳಲ್ಲಿ ಎತ್ತಿ ನಿಲ್ಲಿಸಿಟ್ಟೆನು. ಮುಂದೆ 36ನೇ ಶ್ಲೋಕವನ್ನ ನೋಡಿ ಅರ್ಜುನ ಪರಮಾತ್ಮನನ್ನ ಸ್ತುತಿಸ್ತಾ ಹೋಗ್ತಾನೆ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಅರ್ಜುನ ಸ್ವಲ್ಪ ಧೈರ್ಯ ತಂದುಕೊಂಡು ಗದ್ಗದಿತನಾದರೂ ಕೂಡ ಆ ಕೃಷ್ಣ ಪರಮಾತ್ಮನನ್ನ ಅವನ ವಿರಾಟ್ ಸ್ವರೂಪವನ್ನ ಕಂಡು ಅವನಿಗೆ ನಮಸ್ಕಾರ ಮಾಡ್ತಾ ಈ ಮಾತನ್ನ ಹೇಳ್ತಾನೆ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ. ಹೇ ಕೃಷ್ಣ ಪರಮಾತ್ಮ, ಸ್ಥಾನೇ ಸರಿಯಾದ ಜಾಗದಲ್ಲಿಯೇ ಸರಿಯಾದ ಕಾರಣಗಳಿಂದಾಗಿಯೇ ಹೃಷಿಕೇಶ ಎಲ್ಲೈ ಶ್ರೀಕೃಷ್ಣ ಪರಮಾತ್ಮ ತವ ಪ್ರಕೀರ್ತ್ಯ ನಿನ್ನ ಕೀರ್ತಿಯ ಕಾರಣದಿಂದಾಗಿ ಜಗತ್ ಈ ಇಡೀ ವಿಶ್ವ ಹೃಷ್ಯತಿ ಸಂತೋಷ ಪಡುತ್ತೆ, ಅನುರಜ್ಯತೆ ಚ ನಿನ್ನನ್ನ ಅತ್ಯಂತ ಪ್ರೀತಿಯಿಂದ ಕಾಣುತ್ತೆ, ಅನುರಾಗದಿಂದ ಕೂಡ ಕಾಣುತ್ತೆ. ಹಾಗೆಯೇ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ನಿನ್ನನ್ನ ಕಂಡ ಕೂಡಲೇ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ರಾಕ್ಷಸರು ಭೀತರಾಗಿ ಭಯದಿಂದ ದ್ರವಂತಿ ಎಲ್ಲ ದಿಕ್ಕುಗಳಲ್ಲಿ ಚೆದರಿ ಹೋಗ್ಬಿಡ್ತಾರೆ, ಓಡ್ ಹೋಗ್ಬಿಡ್ತಾರೆ. ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಆ ದೇವತಾ ಗಣಗಳಾದ ಹಾಗೂ ಸಿದ್ಧರ ಗುಂಪುಗಳು ಗಣಗಳು ಸರ್ವೇ ನಮಸ್ಯಂತಿ ಚ ನಿನ್ನನ್ನ ನಮಸ್ಕರಿಸ್ತಾ ಪೂಜೆ ಮಾಡುತ್ತವೆ, ಸ್ತುತಿಸುತ್ತಾರೆ. ಆದ್ದರಿಂದ ಎಲ್ಲರಿಗೂ ಕೂಡ ನಿನ್ನನ್ನ ಕಂಡರೆ ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಸಂತೋಷ. ಯಾಕೆಂತಂದ್ರೆ ನಿನ್ನ ಕೀರ್ತಿ ಅಷ್ಟು ಉತ್ತಮವಾಗಿ ಬೆಳೆದುಕೊಂಡಿದೆ. ಧರ್ಮಕ್ಕೋಸ್ಕರ ಅವತಾರಗಳನ್ನೆತ್ತಿ ಯಾರು ಧರ್ಮಕ್ಕೆ ವಿರುದ್ಧವಾಗಿ ನಡೀತಾರೋ ಅವರನ್ನ ಸಂಹಾರ ಮಾಡಿ ಮತ್ತೆ ಮತ್ತೆ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡ್ತೀಯಲ್ಲ. ಆದ್ದರಿಂದಾಗಿ ಅಧಾರ್ಮಿಕರು ನಿನ್ನನ್ನ ಕಂಡು ಹೆದರಿ ಓಡ್ ಹೋಗ್ತಾರೆ, ದಿಕ್ಕಾಪಾಲಾಗಿ ಚೆದರು ಹೋಗ್ತಾರೆ. ನಿನ್ನನ್ನೇ ನಂಬಿಕೊಂಡಿರುವಂತಹ ಧಾರ್ಮಿಕರು ಸಿದ್ಧರು ನಿನಗೆ ನಮಸ್ಕಾರ ಮಾಡ್ತಾ ಸ್ತುತಿ ಮಾಡ್ತಾ ನಿನ್ನನ್ನ ಯಾವಾಗ್ಲೂ ಕೂಡ ಕೊಂಡಾಡ್ತಾರೆ. ತುಂಬಾ ಸುಂದರವಾದಂತಹ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ. ಇದು ತುಂಬಾ ಯುಕ್ತವಾದಂತಹ ಮಾತು. ಸ್ಥಾನೆ ಅಂತಂದ್ರೆ ಯುಕ್ತವಾಗಿ, ಪರ್ಫೆಕ್ಟ್ಲಿ ಬಿಫಿಟಿಂಗ್ ಅನ್ನೋ ಅರ್ಥದಲ್ಲಿ ಇಲ್ಲಿ ಸ್ಥಾನೆ ಅಂತ ಅನ್ನೋ ಮಾತು ಬಂದಿದೆ. ನಿನ್ನನ್ನ ಹೊಗಳೋದು ತುಂಬಾ ಸಮಯೋಚಿತವಾದದ್ದು, ಆ ಸಂದರ್ಭಕ್ಕೆ ಉಚಿತವಾದದ್ದು. ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ. ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ. ಭಯಭೀತರಾದಂತಹ ರಾಕ್ಷಸರು ದಿಶಃ ಎಲ್ಲ ದಿಕ್ಕುಗಳಲ್ಲಿ ಚದುರು ಬಿಟ್ಟು ದ್ರವಂತಿ ಓಡ್ತಾರೆ. ಹೇಗೆ ದ್ರವಗಳು ಹರಿಯುತ್ತವೋ ವೇಗವಾಗಿ, ಹಾಗೆಯೇ ಇವರು ಕೂಡ ದಿಕ್ಕಾಪಾಲಾಗಿ ಚದುರು ಬಿಡ್ತಾರೆ. ಸಿದ್ಧ ಸಂಘಾಹ ಸರ್ವೇ ಚ ನಮಸ್ಯಂತಿ. ಕಪಿಲರೇ ಮುಂತಾದಂತಹ ಸಿದ್ಧರು ತಮ್ಮ ಗಣಗಳ ಜೊತೆ ಕೂಡಿಕೊಂಡು ನಿನ್ನನ್ನ ನಮಸ್ಕಾರ ಮಾಡ್ತಾರೆ, ಸ್ತುತಿಸ್ತಾರೆ. ಪುಷ್ಕಲಾಭಿಹಿ ಸ್ತೋತ್ರೈಹಿ ಅಂತ ಹಿಂದೆ ಓದಿದ್ವಿ. ನಿನ್ನ ಸ್ತವನಗಳನ್ನ ಹೇಳ್ಕೊಳ್ತಾರೆ. ಹೀಗೆ ಇದು ತುಂಬಾ ಸುಂದರವಾದಂತಹ ಮಾತು, ನಿಜವಾದದ್ದು. ಸ್ಥಾನೆ ಅಂದ್ರೆ ಯುಕ್ತವಾದಂತಹ ರೀತಿಯಲ್ಲಿ ನಿನ್ನ ಬಗ್ಗೆ ಜನ ಈ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಜನರು
ನಿನ್ನ ಬಗ್ಗೆ ಯಾಕೆ ಅಷ್ಟು ಹರ್ಷ ಮತ್ತೆ ಪ್ರೀತಿಯನ್ನು ಹೊಂದಿದ್ದಾರೆ ಅಂತ ಅನ್ನೋದನ್ನ ಈ 37ನೇ ಶ್ಲೋಕದಲ್ಲಿ ಸ್ವಲ್ಪ ವಿವರವಾಗಿ ಹೇಳ್ತಾರೆ. ಕಸ್ಮಾಚ್ಚತೆ ನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತರೆ ಅನಂತ ದೇವೇಶ ಜಗನ್ನಿವಾಸ ತ್ವಂ ಅಕ್ಷರನ್ ಸತ್ ಅಸತ್ ತತ್ಪರನ್ ಯತ್ ಕಸ್ಮಾಚ್ಚತೆ ನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತರೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಂ ಯತೆ. ಹೇಗೆ ತಾನೇ ನಿನ್ನನ್ನ ಸ್ತುತಿಸೋದಕ್ಕೆ ಸಾಧ್ಯ ಇಲ್ಲ ಜನ? ಯಾಕೆ ಸ್ತುತಿಸಲಾರರು? ಅದಕ್ಕೆ ಕಾರಣವನ್ನ ಕೊಡ್ತಾನೆ. ಕಸ್ಮಾಚ್ಚತೆ ನನ್ನ ಮೇರನ್ ಮಹಾತ್ಮನ್ ಬ್ರಹ್ಮಣಃ ಅಪಿ ಆದಿಕರ್ತ್ರೆ ಗರೀಯಸೆ. ಈ ಜಗತ್ತೆಲ್ಲ ಸೃಷ್ಟಿ ಮಾಡುವವನು ಬ್ರಹ್ಮ ಅಂತ ಒಪ್ಕೊಳ್ಳೋಣ, ಆದ್ರೆ ಆ ಬ್ರಹ್ಮನನ್ನ ಸೃಷ್ಟಿ ಮಾಡಿದವನು ನೀನು. ಆದ್ರಿಂದ ನಿನ್ನನ್ನ ಹೇಗೆ ತಾನೇ ಜನ ಮರೆಯೋದಿಕ್ಕೆ ಸಾಧ್ಯ? ನಿನ್ನ ಸ್ತುತಿಗಳನ್ನ ಹಾಡಿಕೊಳ್ಳದೆ ಇರೋದಕ್ಕೆ ಸಾಧ್ಯ? ಅನಂತ, ಅಂತ್ಯವಿಲ್ಲದವನೇ, ದೇವ ಈಶ, ದೇವೇಶ, ದೇವತೆಗಳಿಗೂ ಕೂಡ ಒಡೆಯನಾಗಿರುವಂತಹ ಎಲೆ ಪರಮಾತ್ಮನೇ, ಜಗನ್ನಿವಾಸ. ಇಲ್ಲಿ ಜಗನ್ನಿವಾಸ ಅಂತಂದ್ರೆ ಜಗತ್ತು ಯಾರಲ್ಲಿ ಆಶ್ರಯವನ್ನು ಹೊಂದುತ್ತದೆಯೋ ಅಂತಹ ಮಹಾತ್ಮ ನೀನು. ಅಂದ್ರೆ ಸಂಪೂರ್ಣವಾಗಿ ಈ ಜಗತ್ತು ನಿರ್ನಾಮವಾಗುವ ಪ್ರಳಯ ಕಾಲದಲ್ಲಿ ಈ ಚರಾಚರ ಜಗತ್ತೆಲ್ಲವೂ ಕೂಡ ಪರಮಾತ್ಮನಲ್ಲಿ ತಂಗುತ್ತೆ ಅನ್ನೋ ಮಾತನ್ನ ನಾವು ಕಾಣ್ತೀವಿ. ಅಂತಹ ವ್ಯಕ್ತಿ ನೀನಾಗಿದ್ದರಿಂದ ನೀನು ಜಗತ್ ನಿವಾಸ, ಆ ಜಗತ್ತಿಗೆ ಆಶ್ರಯ ಸ್ಥಾನವಾಗಿದ್ದೀವಿ. ಅಂತಹ ನಿನ್ನನ್ನ ಅದು ಹೇಗೆ ತಾನೇ ಜನ ಹೊಗಳೋದಿಲ್ಲ? ತ್ವಂ ಅಕ್ಷರಂ, ನೀನು ಕ್ಷರರಹಿತನಾದವನು, ನಾಶ ಇಲ್ಲದವನು. ಸತ್ ಅಸತ್ ಪರಂ ಯತ್, ನೀನು ಈ ಸತ್ ಮತ್ತೆ ಅಸತ್, ಸತ್ ಅಂತಂದ್ರೆ ಇರುವುದು, ಅಸತ್ ಇಲ್ಲದಿರುವುದು, ಅವೆಲ್ಲವನ್ನ ಮೀರಿ ನಿಂತವನು ನೀನು. ಆದ್ದರಿಂದ ಇವೆಲ್ಲವೂ ಕೂಡ ಆ ಪರಮಾತ್ಮನ ವಿಶೇಷಣಗಳು ಮಾತ್ರ, ಬೇರೆ ಯಾರಿಗೂ ಅನ್ವಯವಾಗದಂತಹ ವಿಶೇಷಣಗಳು. ಇದನ್ನೆಲ್ಲ ಹೊಂದಿರುವಂತಹ ನಿನ್ನನ್ನ ಅದು ಹೇಗೆ ತಾನೇ ಜನ ಹೊಗಳದೆ ಬಿಡ್ತಾರೆ, ನಮಸ್ಕರಿಸದೆ ಬಿಡ್ತಾರೆ? ಯಾಕೆ ಅಂತಂದ್ರೆ ಈ ಇಡೀ ವಿಶ್ವದಲ್ಲಿ ನಮಸ್ಕಾರಕ್ಕೆ ಅರ್ಹನಾದ ಒಬ್ಬನೇ ವ್ಯಕ್ತಿ ಅಂತಂದ್ರೆ ಆ ಪರಮಾತ್ಮನಾದ ನೀನೇ. ಈ ಮಾತುಗಳಲ್ಲಿ ಅರ್ಜುನ ಆ ವಿರಾಟ್ ರೂಪಿಯಾದ ಪರಮಾತ್ಮನನ್ನ ಹೊಗಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಹಿಂದೆ ಹೇಳಿದ ಶ್ಲೋಕದ ಮಾತನ್ನು ನೆನಪಿಟ್ಕೋಬೇಕು. ಸಗದ್ಗದಂ ಭೀತ ಭೀತ, ಮಾತು ಜೋರಾಗಿ ಹೊರಡದೆ ಇರುವ, ಕಂಠ ಉಬ್ಬಿ ಬಂದಿರುವ ಸಂದರ್ಭದಲ್ಲಿ ಈ ಮಾತುಗಳನ್ನ ಒಂದೊಂದಾಗಿ ಹೇಳ್ತಾ ಇದ್ದಾನೆ. ಕಸ್ಮಾತ್ ಚ ತೇ ನ ನಮೇರನ್ ಮಹಾತ್ಮನ್, ಎಲೆ ಮಹಾತ್ಮನೇ, ನಿನ್ನನ್ನ ಅದು ಹೇಗೆ ತಾನೇ ಜನ ಹೊಗಳೋದಕ್ಕೆ ಸಾಧ್ಯ ಇಲ್ಲ. ಕರೀಯಸೆ ಬ್ರಹ್ಮಣಃ ಅಭಿ ಆದಿಕರ್ತರೆ, ಜಗತ್ತನ್ನ ಸೃಷ್ಟಿಸುವ ಬ್ರಹ್ಮ, ಪರಬ್ರಹ್ಮ ಬೇರೆ, ಬ್ರಹ್ಮ ಬೇರೆ. ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಒಬ್ಬ ದೇವತೆ, ಈ ಜಗತ್ತಿನ ಉದಯಕ್ಕೆ ಕಾರಣವಾದಂತಹ ವ್ಯಕ್ತಿ, ಹುಟ್ಟಿಗೆ ಕಾರಣವಾದಂತಹ ವ್ಯಕ್ತಿ, ಜೀವಿಗಳ ಹುಟ್ಟಿಗೆ ಕಾರಣವಾದ ವ್ಯಕ್ತಿ. ಆ ಬ್ರಹ್ಮ, ಅವನನ್ನ ಸೃಷ್ಟಿಸಿದವನು ಈ ಪುರುಷೋತ್ತಮ. ಕರೀಯಸೆ ಬ್ರಹ್ಮಣಃ ಅಭಿ ಆದಿಕರ್ತರೆ, ಪ್ರಥಮವಾಗಿ ಜಗತ್ತನ್ನ ಅಂದ್ರೆ ಜಗತ್ತಿನ ಜೀವಿಗಳನ್ನ ಸೃಷ್ಟಿಸುವ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮನಿಗಿಂತ ಗರೀಯಸೆ, ಗರೀಯಸ್ ಅಂತಂದ್ರೆ ಶ್ರೇಷ್ಠನಾದವನು. ಅಂತಹ ನೀನು ಅನಂತ ದೇವೇಶ ಜಗನ್ನಿವಾಸ ಸದಸತ್ ಪರಂ
ಯತ್ ತ್ವಂ ಅಕ್ಷರಂ. ಹೀಗೆ 5 ವಿಶೇಷಣಗಳಿಂದ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅನಂತ, ಅಂತ್ಯ ಇಲ್ಲದವನು, ದೈವೇಶ, ದೇವತೆಗಳಿಗೂ ಕೂಡ ಒಡೆಯನಾದವನು, ಜಗತ್ ನಿವಾಸ, ಇಡೀ ಜಗತ್ತನ್ನ ತನ್ನಲ್ಲಿ ಒಳಗೊಳ್ಳುವವನು, ಸತ್ ಅಸತ್ ತತ್ಪರಂ ಯತ್ ತ್ವಮಕ್ಷರಂ. ಸತ್ ಇರುವುದು, ಅಸತ್ ಇಲ್ಲದೆ ಇರುವಂತಹದ್ದು, ಅವೆಲ್ಲವನ್ನ ಮೀರಿ ನಿಂತಿರುವಂತಹ ಮಹಾತ್ಮ ನೀನು. ಸ್ವತಃ ಕ್ಷಯ ಇಲ್ಲದವನು, ನಾಶ ಇಲ್ಲದವನು. ಅಂದರೆ ನೀನು ಯಾವುದೇ ರೀತಿಯಲ್ಲೂ ಕೂಡ ಕ್ಷಯಿಸುವುದಿಲ್ಲ, ಕಡಿಮೆ ಆಗೋದಿಲ್ಲ ಅಂತಹ ಮಹಾನ್ ವ್ಯಕ್ತಿ. ಆದ್ದರಿಂದ ನೀನು ಖಂಡಿತವಾಗಿಯೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗ್ತೀಯ. ಎಲ್ಲರೂ ನಿನ್ನನ್ನ ಸ್ತುತಿಸ್ತಾರೆ. ಆದ್ದರಿಂದ ನೀನು ಮಹಾತ್ಮನೇ ಸರಿ. ಪೂರ್ಣಶ್ಚ ಅಸೌ ಆತ್ಮ ಇತಿ ಮಹಾತ್ಮ. ಆತ್ಮ ಶಬ್ದಕ್ಕೆ ಮಹಾಭಾರತದಲ್ಲಿ ಹೀಗೆ ಎಟಮಾಲಜಿ ಹೇಳಿದ್ದಾರೆ, ವ್ಯುತ್ಪತ್ತಿಯನ್ನು ಹೇಳಿದ್ದಾರೆ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚ ಅತ್ತಿ ವಿಷಯಾನಿಹ ಯಚ್ಚ ಅಸ್ಯ ಸಂತತೋ ಭಾವಃ ತಸ್ಮಾತ್ ಆತ್ಮೇತಿ ಭಣ್ಯತೆ. ಇದು ಮಹಾಭಾರತದ ಮಾತು. ವ್ಯಾಪಿಸಿರೋದ್ರಿಂದ, ಸ್ವೀಕರಿಸೋದ್ರಿಂದ, ವಿಷಯಗಳನ್ನ ಅನುಭವಿಸೋದ್ರಿಂದ ಮತ್ತು ನಿತ್ಯವಾದ ಸತ್ವವನ್ನು ಹೊಂದಿರೋದ್ರಿಂದ ಆತ್ಮ ಎನಿಸಿಕೊಳ್ಳುತ್ತೆ. ಅಸಚ್ಚ ಸಚ್ಚೈವ ಚ ಯತ್ ವಿಶ್ವಂ ಸದಸತಃ ಪರಂ. ಇದು ಭಾಗವತದಲ್ಲಿ ಬರುವಂತಹ ಮಾತು. ಅದನ್ನೇ ಇಲ್ಲಿ ಕಡೆಯ ಪಾದದಲ್ಲಿ ಕೃಷ್ಣ ಪರಮಾತ್ಮನನ್ನ ಕುರಿತು ಅರ್ಜುನ ಹೇಳ್ತಾ ಇದ್ದ. ತುಂಬಾ ಸುಂದರವಾದಂತಹ ಮಾತುಗಳು. ಅಂದ್ರೆ ಕೃಷ್ಣ ಪರಮಾತ್ಮ, ಆ ಭಗವಂತ ಎಲ್ಲರಿಂದಲೂ ಸ್ತೋತ್ರ ಮಾಡಲ್ಪಡಲು ಯೋಗ್ಯನಾದಂತಹ ವ್ಯಕ್ತಿ ಅಂತ ಅನ್ನೋದನ್ನ ಈ ಮಾತಲ್ಲಿ ಅರ್ಜುನ ಹೇಳ್ತಾ ಇದ್ದ. ಮುಂದಿನ ಶ್ಲೋಕ ನೋಡಿ. ಇಲ್ಲೂ ಕೂಡ ಅದೇ ಒಂದು ವಿಚಾರವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಅದೇ ಅರ್ಜುನ ಭೀತ ಭಯದಿಂದ ಕೂಡಿದ್ದಾನೆ. ಆದರೆ ಈಗ ಅವನಿಗೆ ಅನೇಕ ವಿಷಯಗಳಲ್ಲಿ ಧೈರ್ಯ ಬರ್ತಾ ಇದೆ. ಅಂತಹ ಒಬ್ಬ ಅರ್ಜುನ. ತ್ವಮಾದಿದೇವ ಪುರುಷಃ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪ. ಕೆಲವು ಪದಗಳು ಹಿಂದೆಯೂ ಕೂಡ ಬಳಸಲ್ಪಟ್ಟಿವೆ. ಆದರೂ ಕೂಡ ಇಲ್ಲಿ ವಿಶೇಷವಾಗಿ ಅವುಗಳನ್ನ ಆ ಪರಮಾತ್ಮನ ವರ್ಣನೆಗೋಸ್ಕರ ಮತ್ತೆ ಮತ್ತೆ ಉಪಯೋಗಿಸ್ತಾ ಇದ್ದಾನೆ ಅರ್ಜುನ. ತ್ವಂ ಆದಿದೇವ, ದೇವತೆಗಳಲ್ಲೆಲ್ಲ ನೀನು ಮೊದಲನು. ಯಾಕೆಂತಂದ್ರೆ ಮೊದಲು ಹುಟ್ಟಿದ್ದು ನೀನು. ಪುರುಷಃ, ನೀನು ಪುರೀಶೈತೆ, ಅಂದರೆ ಪುರದಲ್ಲಿ ವಾಸಿಸುವ ಕಾರಣದಿಂದಾಗಿ ನಿನಗೆ ಪುರುಷ ಅಂತಲೂ ಹೆಸರು. ಪುರಾಣ, ಅತ್ಯಂತ ಪ್ರಾಚೀನನು ನೀನು. ಪುರಾಣ ಅಂತಂದ್ರೆ ತುಂಬಾ ಹಳೆಯ ವ್ಯಕ್ತಿ. ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ಈ ನಿಧಾನಂ ಅನ್ನೋ ಪದವನ್ನ ಹಿಂದಿಯೂ ಕೂಡ ನೋಡಿದ್ವಿ. ನಿಧಾನ ಅಂತಂದ್ರೆ ಆಶ್ರಯ ಅನ್ನುವ ಅರ್ಥ. ಅಂದ್ರೆ ಈ ಇಡೀ ಪ್ರಪಂಚ ಪ್ರಳಯದಲ್ಲಿ ಸಂಪೂರ್ಣವಾಗಿ ನಾಶವಾಗುವ ಸಂದರ್ಭದಲ್ಲಿ ಅದನ್ನ ಸೂಕ್ಷ್ಮ ರೂಪದಲ್ಲಿ ಯಾರು ಧರಿಸ್ತಿರ್ತಾನೆಯೋ ಅವನು ನಿಧಾನ. ಈ ಇಡೀ ವಿಶ್ವಕ್ಕೆ ಆಶ್ರಯ. ಶಂಕರಾಚಾರ್ಯರು ಅದನ್ನ ಹೀಗೆ ಅದರ ನಿರ್ವಚನವನ್ನು ಕೊಡ್ತಾರೆ. ಅದರ ಎಟಿಮಾಲಜಿ ಹೀಗೆ ಕೊಡ್ತಾರೆ. ನಿಧಾನಂ ನಿಧೀಯತೆ ಅಸ್ಮಿನ್ ಜಗತ್ ಸರ್ವಂ ಮಹಾಪ್ರಲಯಾದೌ ಇತಿ. ಮಹಾಪ್ರಲಯದ ಪ್ರಾರಂಭದಲ್ಲಿ ಅಸ್ಮಿನ್, ಈ ಪರಮಾತ್ಮನಲ್ಲಿ, ಸರ್ವಂ ಜಗತ್, ಈ ಇಡೀ ಜಗತ್ತು ನಿಧೀಯತೆ, ನಿಧಿಯ ತರಹ ತನ್ನ ಸೂಕ್ಷ್ಮ ರೂಪದಲ್ಲಿ ಹುದುಗಿಸಲ್ಪಡುತ್ತದೆ, ಆಶ್ರಯ ರೂಪವಾಗಿ ಅದರಲ್ಲಿ ಇರುತ್ತೆ ಅನ್ನುವ ಕಾರಣದಿಂದ ಇದಕ್ಕೆ ನಿಧಾನಂ ಅನ್ನುವ ಆ ಹೆಸರನ್ನ ಪರಮಾತ್ಮನಿಗೆ ಇಲ್ಲಿ ಸೂಚಿಸಿದ್ದಾರೆ. ತ್ವಮಾದಿದೇವ ಪುರುಷಃ ಪುರಾಣಃ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ಪರಂ ಅಂದ್ರೆ
ಪರಮ ಪವಿತ್ರವಾದ ನಿಧಾನಂ, ಅದರ ಒಂದು ಇಡಿಸಲ್ಪಡುವ ಜಾಗ. ನಿಧೀಯತೆ ಅಸ್ಮಿನ್ ಜಗತ್ ಸರ್ವಂ ಮಹಾಪ್ರಳಯಾದೌ ಇತಿ ನಿಧಾನಂ. ವೇತ್ತಾಸಿ ವೇದ್ಯಂ, ವೇದ್ಯಂ ಯಾವ್ಯಾವುದನ್ನ ತಿಳಿದುಕೊಳ್ಳಬೇಕಾಗಿದೆಯೋ ಅದರಲ್ಲಿ ವೇತ್ತ ತ್ವಂ ಅಸಿ, ಎಲ್ಲರಿಂದಲೂ ತಿಳಿಯಲ್ಪಡಬೇಕಾದದ್ದು ನೀನೇ. ಪರಂಚ ಧಾಮ, ಶ್ರೇಷ್ಠವಾದ ಆ ಪರಮ ಪದ. ಧಾಮ ಅಂತಂದ್ರೆ ಇದು ನಾವು ಎಲ್ಲರೂ ಸೇರಬೇಕಾದಂತಹ ಯೋಗ್ಯವಾದ ಸ್ಥಳ, ಪರಮ ಪದ. ಅದನ್ನ ಮುಟ್ಟಿದರೆ ನಂತರ ನಾವು ಬೇರೆ ಯಾವುದಕ್ಕೂ ನಮ್ಮ ಮನಸ್ಸು ಎಳೆಸೋದಿಲ್ಲ. ಆದ್ದರಿಂದ ಇದು ಪರಮ ಪವಿತ್ರವಾದದ್ದು. ಧಾಮ, ಇರಬೇಕಾದಂತಹ ಜಾಗ, ಸೇರಬೇಕಾದಂತಹ ಗಮ್ಯವಾದಂತಹ ಸ್ಥಾನ. ತ್ವಯಾ ತತಂ ವಿಶ್ವಂ, ಈ ಪೂರ್ಣ ವಿಶ್ವ ನಿನ್ನಿಂದಲೇ ಸಂಪೂರ್ಣವಾಗಿ ಆವರಿಸಲ್ಪಟ್ಟಿದೆ. ತತ ಅಂತಂದ್ರೆ ಆವರಿಸಲ್ಪಟ್ಟಿರುವುದು. ತ್ವಯಾ ತತಂ ವಿಶ್ವಂ, ಈ ಭೂಮಂಡಲ ಪೂರ್ತಿ ನೀನೇ ಇದ್ದೀಯ, ನಿನ್ನಿಂದಲೇ ತುಂಬಿದೆ. ಆದ್ದರಿಂದ ಅನಂತ ರೂಪ, ನಿನ್ನ ರೂಪಗಳು ಕೂಡ ಅನಂತ, ಅಗಣಿತ. ನಿನ್ನ ರೂಪಗಳನ್ನ ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಕೂಡ ಅರ್ಜುನ ಹಿಂದೆ ಹೇಳಿದ್ದ. ಅನೇಕ ರೂಪಗಳನ್ನ ಧರಿಸತಕ್ಕವನು, ನಿನ್ನಿಂದಲೇ ಈ ಪ್ರಪಂಚ ವ್ಯಾಪ್ತವಾಗಿದೆ, ಈ ಎಲ್ಲ ವಿಶ್ವವು ವಿಷ್ಣುಮಯವಾಗಿದೆ. ಅದನ್ನ ಇಲ್ಲಿ ತುಂಬಾ ಸುಂದರವಾಗಿ ನಿರೂಪಿಸಿದ್ದಾನೆ ಅರ್ಜುನ. ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಮಹಾಪ್ರಾಣಾಧ, ಅಲ್ಪ ಪ್ರಾಣ ಅಲ್ಲ. ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪ. ತುಂಬಾ ಸುಂದರವಾದಂತಹ ವಿಶೇಷಣಗಳು ಆ ವಿರಾಟ್ ರೂಪಿಯಾದ ಪರಮಾತ್ಮನ ಅನೇಕ ವಿವರಣೆಗಳನ್ನ ಈ ಒಂದು ಅಡ್ಜೆಕ್ಟಿವ್ಸ್ ಅಲ್ಲಿ ನಾವು ಕಾಣ್ತಾ ಇದ್ದೀವಿ, ವಿಶೇಷಣಗಳಲ್ಲಿ ಕಾಣ್ತಾ ಇದ್ದೀವಿ. ಮುಂದೆ 39ನೇ ಶ್ಲೋಕ ನೋಡೋಣ. ವಾಯುರ್ಯಮೋಗ್ನಿರ್ ವರುಣ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರ ಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅರ್ಜುನ ಯಾವ ಒಂದು ಭಕ್ತಿ ಭಾವದಿಂದ ಆ ವಿರಾಟ್ ರೂಪಿಯಾದ ಕೃಷ್ಣ ಪರಮಾತ್ಮನಿಗೆ ಭಕ್ತಿ ನಮ್ರನಾಗಿ ಮತ್ತೆ ಮತ್ತೆ ಇಲ್ಲಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾನೆ ಅನ್ನೋದನ್ನ ತುಂಬಾ ಸುಂದರವಾಗಿ ಈ ಶ್ಲೋಕ ಚಿತ್ರಿಸುತ್ತೆ. ಇಲ್ಲಿ ನೋಡಿ, ನಮಃ ನಮಃ ತೇ ಅಸ್ತು ಪುನಶ್ಚ ಭೂಯಃ ಅಪಿ ನಮಃ ನಮಸ್ತೆ. ಪದಗಳ ಪುನರುಕ್ತಿ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಆಸ್ಪೆಕ್ಟ್ ಅನ್ನು ತೋರಿಸ್ತಾ ಇಲ್ಲ, ಶಬ್ದ ದಾರಿದ್ರ್ಯವನ್ನ ತೋರಿಸ್ತಾ ಇಲ್ಲ. ಆದರೆ ಅರ್ಜುನನ ಮನಸ್ಸು ಭಕ್ತಿ ಪೂರ್ಣವಾಗಿ ಎಷ್ಟು ತುಂಬಿ ಹೋಗಿದೆ ಅಂತ ಅನ್ನೋದನ್ನ ಈ ಪುನರುಕ್ತಿ ತೋರಿಸ್ತಾ ಇದೆ. ನೋಡಿ ಆ ಮಾತು, ನಮಃ ನಮಃ ತೇ ಅಸ್ತು ಸಹಸ್ರ ಕೃತ್ವ, 1000 ಬಾರಿ ನಾನು ನಿನಗೆ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ. ಪುನಃ ಮತ್ತೆ ನಾನು ಹೇಳ್ತಾ ಇದ್ದೀನಿ. ಭೂಯಃ ಮತ್ತೆ ಹೇಳ್ತಾ ಇದ್ದೀನಿ. ಭೂಯಃ ಅಂದ್ರೂ ಅದೇ ಅರ್ಥ, ಪುನಃ ಅಂತಂದ್ರು ಅದೇ ಅರ್ಥ. ಇಷ್ಟೆಲ್ಲ ಯಾಕೆ ಹೇಳ್ತಾನೆ? ನಮಃ ನಮಃ ತೇ. ಯಾಕೆ ಅಂತಂದ್ರೆ ಇವೆಲ್ಲವೂ ಕೂಡ ನೀನೆ ಆಗ್ಬಿಟ್ಟಿದೀಯ. ನಿನ್ನ ಮಹಿಮೆಗಳ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡ್ವಿ. ಸುಮಾರು 80ಕ್ಕಿಂತಲೂ ಹೆಚ್ಚಿನ ಮಹಿಮೆಗಳನ್ನ ಪ್ರಸ್ತಾಪ ಮಾಡಿದ್ವಿ ವಿಭೂತಿ ಯೋಗದಲ್ಲಿ. ಅದೇ ವಿಚಾರಗಳನ್ನ ಮತ್ತೆ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾನೆ ಅರ್ಜುನ. ವಾಯು ಯಮಃ ಅಗ್ನಿ ವರುಣ ಶಶಾಂಕ ಪ್ರಜಾಪತಿ ಪ್ರಪಿತಾಮಹಶ್ಚ ತ್ವಂ. ಇವೆಲ್ಲವೂ ಕೂಡ ನೀನೇ ಆಗ್ಬಿಟ್ಟಿದೀಯ. ಎಲ್ಲ ಈ ದೇವೇಶ, ಎಲ್ಲ ಕಡೆ ಹರಿತಾ ಇರುವಂತಹ ವಾಯುದೇವ, ಪ್ರಾಣಿಗಳನ್ನ ನಿಯಂತ್ರಿಸುವಂತಹ ಯಮ, ಎರಡನೇವನು ವಾಯು ಯಮ.
ಅಗ್ನಿ, ಯಜ್ಞಮುಖನಾದಂತಹ, ಯಜ್ಞದಲ್ಲಿ ಹವ್ಯವಾಹನನಾದಂತಹ ಆ ಅಗ್ನಿ ನೀನು. ಹಾಗೆಯೇ ವರುಣ, ಎಲ್ಲ ಜಲಗಳ ಅಧಿಪತಿಯಾದಂತಹ, ಜಗತ್ತಿನ ಸತ್ಯ ಅನೃತಗಳಿಗೆ ಯಾವಾಗ್ಲೂ ಕೂಡ ಸಾಕ್ಷೀಭೂತವಾಗಿರುವ, ರಾತ್ರಿ ಮತ್ತು ಅಪಾನ ವೃತ್ತಿಗೆ ಅಧಿದೇವತೆಯಾದ ಆ ನೀತಿ ನಿಯಮಗಳ ಮಹಾ ಅಧಿದೇವತೆ ವರುಣ, ಅದು ಕೂಡ ನೀನೇ ಆಗಿದ್ದೀಯ. 4ನೇದು. 5ನೇದು ಚಂದ್ರ. ಇವನು ಔಷಧಿಗಳ ಒಡೆಯ, ಎಲ್ಲ ಸಸ್ಯಗಳ ರಾಜ. ತುಂಬಾ ಆಹ್ಲಾದಕರವಾಗಿ ಜಗತ್ತನ್ನ ರಾತ್ರಿ ಹೊತ್ತು ಇಟ್ಟಿರೋವನು. ಅಂತಹ ಚಂದ್ರ ಕೂಡ ನೀನೇ ಆಗಿದ್ದೀಯ. ಹಾಗೆಯೇ ಪ್ರಜಾಪತಿ, ಕಶ್ಯಪರೇ ಮುಂತಾದ ಅವರ ಆದಿಯಾಗಿ ಅನೇಕ ಪ್ರಜಾಪತಿಗಳಿದ್ದಾರೆ, ಅವರು ಕೂಡ ನೀನೇ ಆಗಿದ್ದೀಯ. ಮತ್ತೆ ಪಿತಾಮಹನಾದ ಬ್ರಹ್ಮನಿಗೂ ತಂದೆಯಾಗಿ ಪ್ರಪಿತಾಮಹ ಆಗಿದ್ದೀಯ. ಯಾಕೆಂತಂದ್ರೆ ಆ ಬ್ರಹ್ಮನ ಹುಟ್ಟು ನಿನ್ನೆಯಿಂದ, ಆದ್ದರಿಂದ ನೀನು ಪ್ರಪಿತಾಮಹನಾಗಿದ್ದೀಯ. ಹೀಗೆ ಈ ಎಲ್ಲ ರೂಪಗಳಲ್ಲಿ ಇಡೀ ಜಗತ್ತನ್ನ ವ್ಯಾಪಿಸಿರುವಂತಹ ನಿನ್ನನ್ನ ನಮಸ್ಕಾರ ಅಲ್ಲದೆ ಇನ್ನು ಹೇಗೆ ತಾನೇ ನಾನು ಕಾಣೋದಕ್ಕೆ ಸಾಧ್ಯ? ಅದಕ್ಕೆ ನಮೋ ನಮಃ ತೇ ನಮಃ. ಸಹಸ್ರ ಕೃತ್ವ, ಸಹಸ್ರ ಬಾರಿ, ಸಹಸ್ರ ಕೃತ್ವ ಅಂತಂದ್ರೆ 1000 ಬಾರಿ ಮಾಡಿ ಮಾಡಿ ನಮಸ್ಕಾರ ಮಾಡಿ ನಿನಗೆ ನಾನು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀನಿ. ಪುನಃ ಭೂಯಃ ಅಪಿ ನಮೋ ನಮಸ್ತೆ. ತುಂಬಾ ಸುಂದರವಾದಂತಹ ಒಂದು ಪ್ರಪತ್ತಿ. ತನ್ನನ್ನ ತಾನು ಆ ಪರಮಾತ್ಮಲ್ಲಿ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರುವ ಒಂದು ಭಕ್ತಿಯ ನಮ್ರ ಭಾವ. ನಿನ್ನನ್ನಲ್ದೆ ಇನ್ನು ಯಾರನ್ನ ನಾನು ಪೂಜಿಸೋದಕ್ಕೆ ಸಾಧ್ಯ ಅಂತ ಆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ತನ್ನನ್ನ ತೊಡಗಿಸಿಕೊಂಡಿರುವ ಅಭಿವ್ಯಕ್ತಿ. ಅದಕ್ಕೆ ಕಾರಣ ಸ್ಪಷ್ಟವಾದದ್ದು ಈ 7 ವಿಭೂತಿಗಳು ಇಲ್ಲಿ ಮತ್ತೆ ಹೇಳಲ್ಪಟ್ಟಿದ್ರು ಕೂಡ ಅವೆಲ್ಲವೂ ನೀನೇ ಆಗಿದ್ದೀಯ ಅಂತ ಹೇಳ್ತಾ ಕೃಷ್ಣನಿಗೆ ಮತ್ತೆ ಮತ್ತೆ ಪೂರ ಮಾಡ್ತಾನೆ ಅರ್ಜುನ. ವಾಯುರ್ಯಮೋಗ್ನಿರ್ವರುಣ ಶಶಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ತುಂಬಾ ಪ್ರಭಾವಶಾಲಿಯಾದಂತಹ ಶ್ಲೋಕ. ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಕ್ತಾಯಗೊಳಿಸೋಣ. ಯಾಕೆಂದ್ರೆ ಸಮಯ ಇವತ್ತು ಸ್ವಲ್ಪ ಮೀರಿದೆ, ದಯವಿಟ್ಟು ಕ್ಷಮಿಸಿ. ಗೀತಾ ಪಾರಾಯಣ ಅವಸಾನ ಶ್ಲೋಕಗಳ ಜೊತೆ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸೋಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದಕಂದಂ ಗೀತಾ ತತ್ವೈಕವೇದ್ಯಂ ಭವಹರಣಪಟಂ ಬುದ್ಧಮುಕ್ತ ಸ್ವಭಾವಂ ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮತತ್ವೋಪದೇಶಾತ್ ಯಸ್ಸರ್ವಾತ್ಮಾ ಪ್ರಭುಂತಂ ಸ್ಥಿರಸುಖನಿಲಯಂ ಭಕ್ತಿವಶ್ಯಂ ಸ್ಮರಾಮಿ ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.